ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಇವತ್ತು ಹವಾಮಾನದ ಘಟಕಾಂಶಗಳ ಬಗ್ಗೆ, ವಿಶೇಷವಾಗಿ ಅದರಲ್ಲಿ ಒತ್ತಡದ ಬಗ್ಗೆ. ವೆರಿ ಫಸ್ಟ್ ಇಲ್ಲಿ ಫಸ್ಟ್ ಇಮೇಜ್ ಇದೆಯಲ್ಲ, ಈ ಇಮೇಜನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಟ್ರೆ ಈ ಚಾಪ್ಟರ್ ಪೂರ್ತಿ ಅರ್ಥ ಆದಾಗೆ. ಏನಿದು ನೋಡ್ರಿ, ಕೂಲ್ ಏರ್ ಅಂತ ಇಲ್ಲಿ ಫಸ್ಟ್ ಇಮೇಜ್ ಕಾಣ್ತಾ ಇದೆ. ಅಂದರೆ ತಂಪಾದ ಗಾಳಿ ಅಂತ. ತಂಪಾದ ಗಾಳಿ ಏನಾಗ್ತಾ ಇದೆ, ಕೆಳಮುಖ ಬರ್ತಾ ಇದೆ. ಅಂದರೆ ಗಾಳಿ ತಂಪಾದಾಗ ಅದರ ಚಲನೆ ಡೌನ್ವಾರ್ಡ್ ಇರುತ್ತೆ. ಇದನ್ನು ಹೀಟ್ ಮಾಡಬೇಕಾದ್ರೆ ಹೇಳಿದ್ದೆ, ರೆಫ್ರಿಜರೇಟರಲ್ಲಿ ಶೈತ್ಯಕಾರಕಗಳು ರೆಫ್ರಿಜರೇಟರ್ ಮೇಲಿರುತ್ತೆ, ಯಾಕಂದರೆ ರೆಫ್ರಿಜರೇಟರಲ್ಲಿ ಶೀತದ ಮೂಮೆಂಟ್ ಕೆಳಗಿರುತ್ತೆ ಅಂತ. ಈ ವಾತಾವರಣದಲ್ಲಿ ತಂಪು ಗಾಳಿ ಆಯಿತು ಅಂದರೆ ಮೇಲ್ಮಟ್ಟದಲ್ಲಿ, ಆ ಮೇಲ್ಮಟ್ಟದ ಗಾಳಿ ಹಿಂಗೆ ಡೌನ್ಫಾಲ್ ಡೌನ್ ಅಂದರೆ ಸ್ಟ್ರೈಟ್ ಹಿಂಗೆ ವರ್ಟಿಕಲ್ ಆಗಿ ಬರಲ್ಲ, ಅಂತ ಸ್ಲ್ಯಾಂಟ್ ಆಗಿ ಡಯಾಗ್ನಲ್ ಆಗಿ ಹಿಂಗೆ ಡೌನ್ ಆಗುತ್ತೆ. ಆವಾಗ ಈ ಪ್ರದೇಶದಿಂದ ಒಂದು ಕಡಿಮೆ ಒತ್ತಡಕ್ಕೆ ಬಿಸಿ ಗಾಳಿ ಮೇಲೇರುತ್ತೋ ಇಟ್ಕೊಳ್ರಿ, ಮೇಲೇರಿದ್ಕೊಳ್ಳಿ ತಂಪಾಗುತ್ತಲ್ಲ, ತಂಪಾದ ಗಾಳಿ ಹಿಂಗೆ ಪಾಸಾಗಿ ಇನ್ನೊಂದು ಏರಿಯಾದಲ್ಲಿ ಡೌನ್ ಆಗುತ್ತೆ. ಹಾಗಾಗಿ ಭೂಮಿಯ ಕೆಲವು ಪದಾರ್ಥಗಳಲ್ಲಿ ಒತ್ತಡ ಪಟ್ಟಿಗಳು ಅಂತ ಸೃಷ್ಟಿಯಾಗ್ತವೆ. ಇಲ್ಲಿ ಹೆಚ್ಚು ಒತ್ತಡ ಆಗ್ತಿದ್ದಂಗೆ ಇನ್ನೊಂದು ಕಡೆ ಕಡಿಮೆ ಒತ್ತಡ ಕ್ರಿಯೇಟ್ ಆಗಬೇಕು. ಹೀಗೆ ಹಲವಾರು ಪಟ್ಟಿಗಳು ಕ್ರಿಯೇಟ್ ಆಗ್ತವೆ. ಅಂದರೆ ವಿಂಡ್ ಮೂಮೆಂಟಲ್ಲಿ ಗೊತ್ತಿರಬೇಕು ನಿಮಗೆ, ಒತ್ತಡ ಹೇಗೆ ಕ್ರಿಯೇಟ್ ಆಗುತ್ತೆ, ಹೈ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗುತ್ತೆ. ಕೂಲ್ ಏರ್ ಹಿಂಗೆ ಡೌನ್ ಆಯಿತು ಅಂದರೆ ಆ ಪ್ರದೇಶ ಹೈ ಪ್ರೆಷರ್ ಆಗುತ್ತೆ. ಯಾವ ಪ್ರದೇಶದಿಂದ ವಾರ್ಮ್ ಬಿಸಿ ಬಿಸಿ ಇತ್ತು, ಬಿಸಿ ಇದ್ದಾಗ ಅಲ್ಲಿಂದ ನೀರಾವಿ ಗಿರಾವಿ ಎಲ್ಲ ಮೇಲಕ್ಕೆ ಹೋಗುತ್ತೆ. ನೀವು ಪಾತ್ರೆಲಿ ನೀರು ಕಾಯಿಸ್ಬೇಕಾದ್ರೆ ಬೇಕಾದ್ರೆ 1 ಲೀಟ್ರ್ ನೀರು ಇಟ್ಕೊಂಡು 1 ಅವರ್ ಕಾಯಿಸ್ರಿ, ಆ ನೀರು ಪೂರ್ತಿ ಖಾಲಿ ಮಾಡಿಬಿಡ್ಬೋದು. ಬಿಕಾಸ್ ಅದಷ್ಟು ಮೇಲಕ್ಕೆ ಹೋಗ್ಬಿಡುತ್ತೆ, ಕೆಳಗೇನು ಉಳಿಯಲ್ಲ. ಬಿಸಿ ಇರೋ ಪ್ರದೇಶದಲ್ಲಿ ಏನಾಗುತ್ತೆ, ಏರ್ ಗಾಳಿ ಮೇಲ್ಮುಖ ಚಲನೆ ಆಗುತ್ತೆ. ಆವಾಗ ಆ ಪ್ರದೇಶ ಲೋ ಪ್ರೆಷರ್ ಆಗುತ್ತೆ. ಅಂದರೆ ಬಿಸಿ ಇರುವ ಪ್ರದೇಶಗಳು ಕಡಿಮೆ ಒತ್ತಡದಿಂದನೂ, ತಂಪಿರುವ ಪ್ರದೇಶಗಳು ಹೆಚ್ಚು ಒತ್ತಡದಿಂದನೂ ಕೂಡಿರುತ್ತವೆ. ಸಿಂಪಲ್ ಕಾನ್ಸೆಪ್ಟ್ ಇದು. ಈ ಕಾರಣಕ್ಕೆ ಇಲ್ಲಿ ಬಿಸಿ ಇರುವ ಪ್ರದೇಶದ ಗಾಳಿ ಮೇಲೇರಿದ್ದು ಮೇಲೆ ಹೋಗ್ತಾ ಹೋಗ್ತಾ ತಂಪಾಗತ್ತೆ. ನಿಮಗೆ ಗೊತ್ತು, ಮೇಲೆ ಹೋಗ್ತಾ ಹೋಗ್ತಾ ಟೆಂಪ್ರೇಚರ್ ಡೌನ್ ಆಗುತ್ತೆ. ಆ ಗಾಳಿ ತಂಪಾದಾಗ ಹೀಗೆ ಇಳಿಯುತ್ತೆ. ಇದು ಕಡಿಮೆ ಒತ್ತಡ ಪಟ್ಟಿಯಾಗಿದ್ದರೆ ಈ ಬರ್ತಾ ಬರ್ತಾ ಈ ಪ್ರದೇಶ ಹೆಚ್ಚು ಒತ್ತಡ ಪಟ್ಟಿ ಆಗತ್ತೆ. ಇದು ಹಿಂಗೆ ಯಾಕೆ ಹೋಗ್ಬೇಕು ಸರ್, ಹಿಂಗೆ ಹೋಗ್ಬೋದಲ್ಲ, ಪಕ್ಕಕ್ಕೆ ಹೋಗ್ಬೋದು, ಆ ಕಡೆನೂ ಪಟ್ಟಿ ಕ್ರಿಯೇಟ್ ಆಗ್ಬೋದು. ಅದನ್ನೆಲ್ಲ ಇವತ್ತಿನ ಸೆಷನಲ್ಲಿ ನಾವು ನೋಡ್ತಾ ಬರೋಣ. ಇದನ್ನು ನಾವು ಪ್ರೆಷರ್ ಅಥವಾ ಒತ್ತಡ ರಿಲೇಟೆಡಾಗಿ ಕಲಿತಾ ಬರ್ತೀವಿ. ಹವಾಮಾನದ ಘಟಕಾಂಶಗಳಲ್ಲಿ ನಾವು ಉಷ್ಣಾಂಶವನ್ನು ನೋಡಬೇಕು. ಉಷ್ಣಾಂಶ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಉಷ್ಣಾಂಶ ಈಗಾಗಲೇ ಹಿಂದಿನ ಸೆಷನಲ್ಲಿ ಡೀಟೇಲಾಗಿ ನೋಡಿದ್ದೀವಿ. ಇವತ್ತಿನ ಸೆಷನಲ್ಲಿ ವಿ ಡಿಸ್ಕಸ್ ಆನ್ ಒತ್ತಡ. ಇನ್ನು ಉಳಿಕೊಳ್ಳೋದು ಮಾರುತಗಳು, ಅಂದರೆ ವಿಂಡ್ಸ್ಗಳು ಹೇಗೆ ಒಂದು ಪ್ರದೇಶದ ಹವಾಮಾನವನ್ನು ನಿರ್ಧಾರ ಮಾಡುತ್ತೆ, ತೇವಾಂಶ ಹೇಗೆ ನಿರ್ಧಾರ ಮಾಡುತ್ತೆ, ಮೋಡ ಮಳೆಗಳು ಹೇಗೆ ನಿರ್ಧಾರ ಮಾಡುತ್ತೆ. ಇಷ್ಟು ಡಿಸ್ಕಸ್ ಮಾಡಿದ್ರೆ ನಮ್ಮದು ವಾಯುಗೋಳ ಅನ್ನೋ ಟೋಟಲ್ ಕಂಪ್ಲೀಟ್ ಚಾಪ್ಟರ್ ಮುಗಿದೋಗುತ್ತೆ. ಡೀಟೇಲ್ ನಾಲೆಡ್ಜ್ ನಿಮಗೆ ಏನು ಪ್ರಶ್ನೆ ಕೇಳಿದ್ರು ಜಸ್ಟ್ ಥಿಂಕ್ ಆ್ಯಂಡ್ ಗೆಸ್ ಆ್ಯಂಡ್ ಟೇಕ್. ಫಿಸಿಕಲ್ ಜಾಗ್ರಫಿ ಮೆಮೊರಿ ಬೇಸ್ಡ್ಗಿಂತ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ನಿಮಗೊಂದು ಐಡಿಯಾ ಬರ್ತಾ ಇರುತ್ತೆ. ಆ ಐಡಿಯಾ ಬೇಸಲ್ಲಿ ರೈಟ್ ಉತ್ತರ ಮಾರ್ಕ್ ಮಾಡ್ಬೋದು. ಟುಡೇ ವಿ ಡಿಸ್ಕಸ್ ಆನ್ ಪ್ರೆಷರ್. ಓಕೆ, ಲೆಟ್ಸ್ ಗೋ. ವಾಯುಮಂಡಲದ ಒತ್ತಡದಲ್ಲಿ ಗಾಳಿ ಮತ್ತು ವಾಯುಮಂಡಲದ ಬಲವೇ ಭೂಮಿಯ ಮೇಲಿನ ಒತ್ತಡವನ್ನು ಉಂಟು ಮಾಡುತ್ತದೆ. ಅಂದರೆ ಗಾಳಿ ಇದೆ, ವಾಯುಮಂಡಲದ ಒಂದು ಫೋರ್ಸ್ ಇದೆ, ಆ ಫೋರ್ಸ್ ಕಾರಣಕ್ಕೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಅಂದರೆ ಒಂದು ಒತ್ತುವ ಶಕ್ತಿ ಅಂತ ಕರಿತೀವಿ. ಈಗ ಒಂದು ತಕ್ಕಡಿ ಇದೆ, ವೇಯಿಂಗ್ ಮಿಷಿನ್. ಆ ವೇಯಿಂಗ್ ಮಿಷಿನ್ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ನಾನು ನಿಂತ್ಕೊಂಡು ಕೂಡ ಅಲ್ಲಿ ಇಷ್ಟು ತೂಕ ಅಂತ ತೋರಿಸ್ತಾ ಇದೆ. ಹೆಂಗೆ ತೋರಿಸ್ತದು, ನನ್ನ ಪಾದಗಳು ಹಿಂಗೆ ಒತ್ತಡ ಕ್ರಿಯೇಟ್ ಮಾಡ್ತು. ಒತ್ತಡ ಅಂದರೆ ಒಂದು ಒತ್ತುವ ಶಕ್ತಿ. ಈಗ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಈ ವಾಯುಮಂಡಲದ ತೂಕ ಏನಿದೆಯಲ್ಲ, ಆ ತೂಕದ ಅಷ್ಟು ಒತ್ತಡ ನನ್ನ ಮೇಲೆ ಬೀಳ್ತಾ ಇದೆ. ಮತ್ತು ನನಗೆ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ ನನ್ನ ಬಾಡಿ ಒಳಗೂ ಕೂಡ ಬ್ಲಡ್ ಅದು ತನ್ನದೇ ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಬೇರೆ ಬೇರೆ ಲಂಗ್ಸ್ ತನ್ನದೇ ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡಿದೆ, ಸೌಂಡ್ ತನ್ನದೇ ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡಿದೆ, ಕಣ್ಣು ತನ್ನದೇ ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡು ಇದು ಇದೆ. ದಟ್ ರೀಸನ್ ನಮಗೇನು ಫೀಲ್ ಆಗ್ತಾ ಇಲ್ಲ. ನಮ್ಮ ಬಾಡಿ ಒಳಗೂ ಒಂದು ಪ್ರೆಷರ್ ಇರೋದ್ರಿಂದ ಹೊರಗಿನ ಪ್ರೆಷರ್ ನಮಗೆ ಫೀಲ್ ಆಗ್ತಾ ಇಲ್ಲ ಅಷ್ಟೇ. ಓಕೆ, ಒತ್ತಡವು ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಹೊಂದುತ್ತೆ. ಅಂದರೆ ಈಗ ನಾನು ಶಿವಮೊಗ್ಗದಲ್ಲಿದ್ದೀನಿ ಅಂದರೆ ಶಿವಮೊಗ್ಗದ ಒತ್ತಡನೇ ಬೇರೆ, ಉಡುಪಿ ಮಂಗಳೂರು ಇದ್ದಾರೆ ಅಂದರೆ ಅಲ್ಲಿ ಒತ್ತಡನೇ ಬೇರೆ. ಶಿವಮೊಗ್ಗ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿದೆ. ಎತ್ತರದಲ್ಲಿದ್ದಾಗ ಇಷ್ಟು ವಾತಾವರಣದ ಒತ್ತಡ ನನ್ನ ಮೇಲೆ ಬೀಳಲ್ಲ. ಹಾಗಾಗಿ ನಾನು ಹೈಟಲ್ಲಿದ್ದಾಗ ನನ್ನ ಒತ್ತಡ ಕಡಿಮೆ ಇರುತ್ತೆ, ತಗ್ಗು ಪ್ರದೇಶದಲ್ಲಿರೋರಿಗೆ ಒತ್ತಡ ಜಾಸ್ತಿ ಇರುತ್ತೆ. ಅಂದರೆ ಗ್ರೌಂಡ್ ಲೆವೆಲ್ ಒತ್ತಡ ಜಾಸ್ತಿ, ಮೇಲಕ್ಕೆ ಹೋದಂತೆ ಒತ್ತಡ ಕಡಿಮೆ. ಸೇಮ್. ಹಾಗಾಗಿ ಸ್ಥಳದಿಂದ ಸ್ಥಳಕ್ಕೆ ಚೇಂಜ್ ಇರುತ್ತೆ, ಕಾಲದಿಂದ ಕಾಲಕ್ಕೆ. ಅಂದರೆ ಬೇಸಿಗೆ ಕಾಲದ ಪ್ರೆಷರೇ ಬೇರೆ, ಮಳೆಗಾಲದ ಪ್ರೆಷರೇ ಬೇರೆ, ವಿಂಟರ್ನ ಪ್ರೆಷರೇ ಬೇರೆ, ಬೇರೆ ಬೇರೆ ಲೆವೆಲ್ ಇರುತ್ತೆ. ಅದನ್ನು ಕೂಡ ಇಲ್ಲಿ ನೋಡ್ತಾ ಬರ್ತೀವಿ. ವಾಯುವಿನ ಒತ್ತಡವು ಎಲ್ಲ ಜೀವಿಗಳ ಮೇಲೆ ಪ್ರಭಾವ ಬೀರುವುದರೊಂದಿಗೆ
ಜೀವಿಗಳಿಗೂ ಇಂಪ್ಯಾಕ್ಟ್ ಆಗುತ್ತೆ, ನಮಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಮಾರುತಗಳ ಚಲನೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವಿಂಡ್ ಬೀಸ್ತಾವಲ್ಲ, ಈಗ ಮಳೆಗಾಲದಲ್ಲಿ ನಮಗೆ ಒಂದು ಕಡೆಯಿಂದ ಮಾರುತ ಬಾಳುತ್ತೆ, ಅದನ್ನು ಜನರಲಿ ನಮ್ಮ ಸಾಮಾನ್ಯ ಜನರು ಪಶ್ಚಿಮ ಮಾರುತಗಳು ಅಂತ ಕರಿತೀವಿ, ಅಥವಾ ಏನು ಪಡು ಗಾಳಿ ಅಂತ ಕರೀತಾರೆ. ಅದು ಆ್ಯಕ್ಚುಲಿ ಪಡು ಗಾಳಿ ಅಲ್ಲ, ನೈಋತ್ಯ ಮಾನ್ಸೂನ್. ಮೂಡು ಗಾಳಿ ಅಂತ ಗ್ರಾಮೀಣ ಪ್ರದೇಶಕ್ಕೆ ಕರೀತಾರೆ, ಯಾಕಂದರೆ ಅದು ಪೂರ್ವದ ಕಡೆಯಿಂದ ಬಂದಂಗೆ ಆಗುತ್ತೆ. ಅದು ಆ್ಯಕ್ಚುಲಿ ಈಶಾನ್ಯ ಮಾನ್ಸೂನ್. ಅರೆ ಈ ಕಡೆ ಇದ್ದ ಬರುತ್ತೆ ಬೀಸ್ತಾ ಇದ್ದು ಮಾರುತ ರಿವರ್ಸ್ ಆಗಿ ಹಿಂಗೆ ಬೀಸಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಹೇಗೆ? ದಿಸ್ ಈಸ್ ಅ ರೀಸನ್ ಆಫ್ ಪ್ರೆಷರ್ ಆ್ಯಂಡ್ ಹೀಟ್. ಅದಕ್ಕೆ ಮಾರುತಗಳ ಚಲನೆ, ಮಳೆಯ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ. ಇದು ವಾಯುಮಂಡಲದ ಒತ್ತಡದ ರಿಲೇಟೆಡ್ ಮೇನ್ ಕಾನ್ಸೆಪ್ಟು. ಒತ್ತಡವನ್ನು ಅಳೆಯೋದಕ್ಕೆ, ಅಂದರೆ ವಾಯುಮಂಡಲದ ಒತ್ತಡವನ್ನು ಅಳೆಯೋಕ್ಕೆ ಬೇರೆ ಬೇರೆ ಒತ್ತಡಗಳಿರ್ತವೆ. ಈ ಹ್ಯೂಮನ್ ಬಾಡಿ ಬ್ಲಡ್ ಪ್ರೆಷರ್ ಅಳೆಯೋದಕ್ಕೆ ಬೇರೆ ಯೂಸ್ ಮಾಡ್ತೀವಿ, ಬಿ ಪಿ ಅಳೆಯೋದಕ್ಕೆ. ಹೀಗೆ ಬೇರೆ ಬೇರೆ, ಲಂಗ್ಸಲ್ಲಿ ಒಂದು ಪ್ರೆಷರ್ ಇರುತ್ತೆ, ಅದಕ್ಕೆ ಬೇರೆ. ಟೈರ್ ಪ್ರೆಷರ್, ಈಗ ಟೈರಲ್ಲಿ ಎಷ್ಟು ಏರ್ ಇದೆ ಅಂತ ಟೈರ್ ಪ್ರೆಷರ್ ಮೆಜರ್ ಮಾಡ್ತೀವಿ. ಬೇರೆ ಬೇರೆದಕ್ಕೆ ಬೇರೆ ಥರ ಉಪಕರಣ ಬಳಸಿದರೆ, ವಾಯುಮಂಡಲದ ಒತ್ತಡವನ್ನು ಮೆಜರ್ ಮಾಡೋದಕ್ಕೆ ವಿ ಯೂಸ್ ಬ್ಯಾರೋಮೀಟರ್, ವಾಯುಭಾರ ಮಾಪಕ ಅಂತ ಕರಿತೀವಿ. ಅಂದರೆ ಗಾಳಿಯ ಭಾರ ಎಷ್ಟಿದೆ ಅದನ್ನು ಮಾಪನ ಮಾಡೋದೇ ಬ್ಯಾರೋಮೀಟರ್ ಅಂತ ಕರಿತೀವಿ. ಪಾದರಸದ ಬ್ಯಾರೋಮೀಟರ್, ಪಾದರಸವನ್ನು ಯೂಸ್, ಮರ್ಕ್ಯುರಿ, ಈಗ ಥರ್ಮಾಮೀಟ್ರಿಂಗೆ ಬೇರೆ ಬೇರೆ ಥರದ್ದಿರುತ್ತೋ ಸೇಮ್ ಪಾದರಸದಲ್ಲಿ ಅನಾರಾಯ್ಡ್, ಡಿಜಿಟಲ್ಲು, ಇದು ಮುಂದೆ ಚಿತ್ರ ಸಮೇತ ತೋರಿಸ್ತೀನಿ ನಿಮಗೆ, ಅವಾಗ ಅರ್ಥ ಆಗುತ್ತೆ. 3 ಥರದಲ್ಲಿ ವಾಯುಭಾರ ಮಾಪಕಗಳು, ಬ್ಯಾರೋಮೀಟರ್ಸ್ಗಳಿದ್ದಾವೆ. ವಾಯುಮಂಡಲದ ಸರಾಸರಿ ಒತ್ತಡವನ್ನು ನಾವು ಈ ಬ್ಯಾರೋಮೀಟರ್ ಅಳೆದಾಗ ಮೆಜರ್ಮೆಂಟ್ ಹೇಳಬೇಕಲ್ಲ, ದಟ್ ಮೆಜರ್ಮೆಂಟ್ ಈಸ್ ಕಾಲ್ಡ್ ಮಿಲಿಬಾರ್ ಅಂತ ಕರಿತೀವಿ. ಮಿಲಿಬಾರ್, MB. ಎಷ್ಟು ಪ್ರೆಷರ್ ಇದೆ ಸಮುದ್ರ ಮಟ್ಟದಲ್ಲಿ? ಸಮುದ್ರ ಮಟ್ಟದಲ್ಲಿ 1013.25, ಅಂದರೆ ರೌಂಡ್ ಅಪ್ ಟು 1000 ಅನ್ಕೋಬೋದು. 1000 ಮಿಲಿಬಾರ್ ಪ್ರೆಷರ್ ಇದೆ ಸಮುದ್ರ ಮಟ್ಟದಲ್ಲಿ, ಅಂದರೆ ಉಡುಪಿ, ಮಂಗಳೂರು. ಅದೇ ನಾವು ಘಾಟ್ ಹತ್ಕೊಂಡು ಬೆಲ್ಗಾಮು, ಧಾರವಾಡ, ಶಿವಮೊಗ್ಗ ಈ ಕಡೆಗೆ ಬಂದ್ವಿ ಅಂದರೆ ಹೆಚ್ಚು ಕಡಿಮೆ 300-400 ಮೀಟ್ರ್ ಮೇಲೆ ಬಂದುಬಿಟ್ಟಿರ್ತೀವಿ. 300-400 ಮೀಟ್ರ್ ಪ್ರದೇಶದ ಒತ್ತಡ ನಮ್ಮ ಮೇಲೆ ಬೀಳಲ್ಲ. ಆವಾಗ ನಮ್ಮದು 980, 990, ಒಂದು 20-30 ಮಿಲಿಬಾರ್ ಕಡಿಮೆ ಆಗತ್ತೆ. ಎತ್ತರಕ್ಕೆ ಹೋದಂತೆ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ಅಷ್ಟು ಪ್ರದೇಶದ ಒತ್ತಡ ನಮ್ಮ ಮೇಲೆ ಬೀಳಲ್ಲ. ಈಗ ಭೂಮಿಯಲ್ಲಿ ಈ ಭಾಗದಲ್ಲಿರೋನಿಗೆ ಅಷ್ಟು ಎತ್ತರದ ಒತ್ತಡ ಇದೆ, ಈ ಹೈಟಲ್ಲಿರೋನಿಗೆ ಇಷ್ಟು ಒತ್ತಡ ಕಡಿಮೆ ಆಯಿತು, ಹಂಗಾಗಿ ಅವನಿಗೆ ಮಿಲಿಬಾರ್ ಕಡಿಮೆ ಆಗುತ್ತೆ. 980, 990 ಹಿಂಗೆ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ವಾಯುಮಂಡಲದ ಒತ್ತಡವು ಭೂಮಿಯ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತೆ. ಈಗಷ್ಟೇ ಹೇಳ್ಕೊಂಬಂದಿದ್ದೀವಿ. ಎಷ್ಟು ಅಂದರೆ 300 ಮೀಟ್ರ್ ಮೇಲೋದ್ರೆ, 300 ಮೀಟರ್ ಮೇಲೋದ್ರೆ, ಈಗ ನಾನು ಹೇಳಿದೆ ಶಿವಮೊಗ್ಗ ನಾವೆಲ್ಲ 300-400 ಮೀಟ್ರ್ ಮೇಲಿದ್ದೀವಿ ಅಂತ ಅಂದರೆ ಹೆಚ್ಚು ಕಡಿಮೆ 34 ಮಿಲಿಬಾರ್ ಅಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ. 300 ಮೀಟ್ರ್ ಹೈಟ್ಗೆ ಬಂದರೆ 34 ಮಿಲಿಬಾರ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಲೆಟ್ಸ್ ಸಿ ಬ್ಯಾರೋಮೀಟರ್ಸಲ್ಲಿ ಏನು ಅನಾರಾಯ್ಡ್ ಅಂತ ಹೇಳಿದೆ, ದಿಸ್ ಇಸ್ ಅನಾರಾಯ್ಡ್ ಡಿಜಿಟಲ್ ಮೀಟರ್, ಇದು ಅನಾರಾಯ್ಡ್ದು. ಇದೇನು ಮರ್ಕ್ಯುರಿ, ಪಾದರಸ ಥರ್ಮಾಮೀಟರ್. ಪಾದರಸದಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿದಾಗ ಪಾದರಸ ಮೇಲೆ ಇರೋ ಬೇಸಲ್ಲಿ ಅದ್ರ ಮೂಮೆಂಟ್ಗಳು ಕ್ರಿಯೇಟ್ ಆಗುತ್ತೆ, ಹಾಗಾಗಿ ಇದನ್ನು ಮರ್ಕ್ಯುರಿ ಥರ್ಮಾಮೀಟರ್ 2ನೇದು. 3ನೇದು ಡಿಜಿಟಲ್, ಏನು ನಂಬರ್ಗಳು ಕಾಣ್ತವೆ, ಇನ್ನು ವಾಚ್ಗಳು ಅಷ್ಟೇ, ಹಿಂಗೆ ನೋಡಿದ ನಂಬರ್ಗಳು ಕಾಣ್ತವೆ, ಡಿಜಿಟಲ್ ಕ್ಲಾಕ್. ಮುಳ್ಳುಗಳು ತಿರುಗಿದ್ರೆ ಅನಲಾಗ್ ಕ್ಲಾಕ್ ಅಂತೀವಲ್ಲ, ಸೇಮ್ ಇದು ಅನಾರಾಯ್ಡ್, ಇದು ಮರ್ಕ್ಯುರಿ ಪಾದರಸ, ದಿಸ್ ಇಸ್ ಡಿಜಿಟಲ್ ಥರ್ಮಾಮೀಟರ್. ಇದು ಕೂಡ ಪ್ರೆಷರನ್ನು ಮೆಜರ್ ಮಾಡುತ್ತೆ. ಲೆಟ್ಸ್ ಸಿ, ವಾಯುಗುಣದ ಒತ್ತಡದ ಹಂಚಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೆ ಬಂದರೆ ಯಾವ್ದ್ಯಾವುದು ಪ್ರಭಾವ ಬೀರುತ್ತೆ ಅಂದರೆ, ಒತ್ತಡಕ್ಕೆ ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ, ಸೂರ್ಯನ ಸುತ್ತ ಭೂಮಿ ತಿರುಗುತ್ತಲ್ಲ ಅದು ಕೂಡ ಪ್ರಭಾವ ಬೀರುತ್ತೆ. ಸಮುದ್ರ ಮಟ್ಟದಿಂದ ಇರುವ ಎತ್ತರ ಮತ್ತು ನೀರಾವಿ, ವಾಟರ್ ವ್ಯಾಪರ್, ಇದಿಷ್ಟು ಕೂಡ ಪ್ರಮುಖವಾಗಿ ವಾಯುಮಂಡಲದ ಒತ್ತಡದ ಹಂಚಿಕೆಯ ಮೇಲೆ, ಅಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಒತ್ತಡ ಆಗೋದಕ್ಕೆ ಕಾರಣ ಆಗುವ ಅಂಶಗಳು. ಇದು ಹೆಂಗೆ ಉಷ್ಣಾಂಶಕ್ಕೂ ಒತ್ತಡಕ್ಕೂ ಸಂಬಂಧ, ಹೇಗೆ ದೈನಂದಿನ ಚಲನೆಗೂ ಒತ್ತಡಕ್ಕೂ ಸಂಬಂಧ, ಹೇಗೆ ಸಮುದ್ರ ಮಟ್ಟದಲ್ಲಿ ಇರುವ ಎತ್ತರಕ್ಕೂ ಒತ್ತಡಕ್ಕೂ ಸಂಬಂಧ, ನೀರಾವಿಗೂ ಒತ್ತಡಕ್ಕೂ ಸಂಬಂಧ, ಹೇಗೆ ನೋಡ್ತಾ ಬರೋಣ. ಲೆಟ್ಸ್ ಸಿ, ಉಷ್ಣಾಂಶದಿಂದ ಒತ್ತಡಕ್ಕೆ ಹೇಗೆ ರಿಲೇಷನ್ ಅಂದರೆ, ಉಷ್ಣಾಂಶವು ಹೆಚ್ಚಾಗಿರುವ ಪ್ರದೇಶದಲ್ಲಿ, ಹೆಚ್ಚಿಗೆ ಇದ್ದ ಕಡೆ ಒತ್ತಡವು ಕಡಿಮೆ ಇರುತ್ತೆ. ಯಾಕೆ? ಉಷ್ಣಾಂಶ ಜಾಸ್ತಿ ಆಯಿತು ಒಂದು ಪ್ರದೇಶದ್ದು ಅಂದರೆ ಅಲ್ಲಿರುವ ಗಾಳಿ ಮತ್ತು ನೀರು ಆವಿಯಾಗಿ ಮೇಲೆ ಏರಕ್ಕೆ ಸ್ಟಾರ್ಟ್ ಆಗ್ತಾವೆ. ಮೇಲಕ್ಕೆ ಹೊರಟು ಅಂದರೆ ಈ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆಯಿತು. ಅಲ್ಲಿಗೆ ಬಿಸಿ ಇರುವ ಪ್ರದೇಶಗಳು ಕಡಿಮೆ ಒತ್ತಡವನ್ನು ಹೊಂದಿರ್ತವೆ. ಇಲ್ಲಿ ಚಿತ್ರ ನೋಡ್ತಿದ್ದೀರಲ್ಲ, ಇದಕ್ಕೆ ವಿರುದ್ಧವಾಗಿ ತಂಪಾಗಿ ಇರುವ ಕಡಿಮೆ ಉಷ್ಣಾಂಶ ಇರುವ ಪ್ರದೇಶಗಳು ವಾಯು ಸಂಕುಚಿತಗೊಂಡು ಮೇಲಿಂದ ಕೆಳಗೆ ಡೌನ್ವರ್ಡ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಈ ಥರ ಆವಾಗ ಒತ್ತಡ ಜಾಸ್ತಿ ಆಗತ್ತೆ. ಅಂದರೆ ತಂಪಿರುವ ಪ್ರದೇಶದಲ್ಲಿ ಒತ್ತಡ ಹೆಚ್ಚಿಗೆಯು,
ಬಿಸಿ ಇರುವ ಪ್ರದೇಶದಲ್ಲಿ ಒತ್ತಡ ಕಡಿಮೆಯೂ ಇರುತ್ತದೆ. ಯಾವಾಗ ನೀವೇ ಅನಿಸುತ್ತೆ ಸಮಭಾಜಕ ವೃತ್ತ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ, ಹಂಗಾರೆ ಕಡಿಮೆ ಒತ್ತಡ. ಧ್ರುವ ಪ್ರದೇಶ ಸಿಕ್ಕಾಪಟ್ಟೆ ತಂಪಿರುತ್ತೆ, ಹೆಚ್ಚು ಒತ್ತಡ. ಸಿಂಪಲ್. ನೀವಿನ್ನು ಒತ್ತಡ ಪಟ್ಟಿ ಅರ್ಥ ಮಾಡ್ಕೊಳ್ಳೋ ಮೊದಲೇ ಯು ಕ್ಯಾನ್ ಜಡ್ಜ್. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೆವಿ ಟೆಂಪ್ರೇಚರ್ ಇರುತ್ತೆ, ಇಲ್ಲಿ ಕಡಿಮೆ ಲೋ ಪ್ರೆಷರ್ ಬೆಲ್ಟ್ ಇರುತ್ತೆ. ಧ್ರುವ ಪ್ರದೇಶದಲ್ಲಿ ಶೀತ ಇರುತ್ತೆ, ಅಲ್ಲಿ ಹೈ ಪ್ರೆಷರ್ ಬೆಲ್ಟ್ ಇರುತ್ತೆ. ಸಿಂಪಲಾಗಿ ಗೆಸ್ ಮಾಡ್ಬೋದಲ್ಲ. ಹಾಗೆ ಉಷ್ಣತೆಯು ಪ್ರೆಷರನ್ನು ಡಿಸೈಡ್ ಮಾಡುವ ಒಂದು ಫ್ಯಾಕ್ಟರ್ ಆಗಿರುತ್ತೆ ಅಂತ. ಉಷ್ಣಾಂಶ ಒತ್ತಡ ರಿವರ್ಸ್. ಉಷ್ಣಾಂಶ ಹೆಚ್ಚಿಗೆ ಆದರೆ, ಉಷ್ಣಾಂಶ ರೈಸ್ ಆಯಿತು ಅಂದರೆ ಒತ್ತಡ ಕಡಿಮೆ ಆಯಿತು. ಇದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತೀವಲ್ಲ ಹಾಗೆ. ಆ್ಯಂಡ್ ದೆನ್ ಉಷ್ಣಾಂಶ ಕಡಿಮೆ ಆದರೆ ಒತ್ತಡ ಜಾಸ್ತಿ ಆಗುತ್ತೆ. ಇದನ್ನೇ ತದ್ವಿರುದ್ಧ ಸಂಬಂಧ ಅಂತ ಕರಿತೀವಿ. ಲೆಟ್ಸ್ ಸಿ ಭೂಮಿಯ ದೈನಂದಿನ ಚಲನೆ. ದೈನಂದಿನ ಚಲನೆಯಿಂದ ಹೇಗೆ ನಾವು ಒತ್ತಡವನ್ನು ಕ್ರಿಯೇಟ್ ಮಾಡ್ಕೋತೀವಿ ಅಂದರೆ, ಒಂದು ಶಕ್ತಿ ಇದೆಯಲ್ಲ, ತಿರುಗುವ ಶಕ್ತಿಯನ್ನು ನಾವು ಕೊರಿಯಾಲಿಸ್ ಅಂತ ಪದ ಬಳಸ್ತೀವಿ. ಕೊರಿಯಾಲಿಸ್ ಅಂದರೆ ಭೂಮಿ ತಿರುಗುವುದರಿಂದ ಉಂಟಾಗುವ ಒಂದು ಶಕ್ತಿ. ದಟ್ ಈಸ್ ಕೊರಿಯಾಲಿಸ್ ಪ್ರೆಷರ್, ಕೊರಿಯಾಲಿಸ್ ಎನರ್ಜಿ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ನೋಡೋಣ. ಇಲ್ಲಿ ನೋಡಿ, ಹಿಂಗೆ ತಿರುಗ್ತಾ ಇದೆ. ತಿರುಗ್ತಾ ಇರೋದ್ರಿಂದ ಏನಾಗುತ್ತೆ, ಈ ಭಾಗದಲ್ಲಿ ಹೊರತಳ್ಳುವಿಕೆ ಶಕ್ತಿ, ಹಿಂಗೆ ಎಕ್ಸರ್ಷನ್ ಪವರ್, ಔಟ್ವರ್ಡ್ ಪವರ್. ಇದು ಹೆಂಗೆ ಅಂದರೆ, ಜಾತ್ರೆಯಲ್ಲಿ ಮಕ್ಕಳಿಗೆ ಕುದುರೆ ಮೇಲೆ ಕೂರಿಸಿ ಹಿಂಗೆ ತಿರುಗಿಸ್ತಾ ಇರ್ತಾರೆ, ನೋಡಿರ್ಬೋದು. ತಿರುಗಿಸ್ಬೇಕಾದ್ರೆ ಫಸ್ಟಿಗೆ ಕುದುರೆ ಹಿಂಗಿರುತ್ತೆ, ಬರ್ತಾ 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 ಹಿಂಗಾಗುತ್ತೆ. ಅಕಸ್ಮಾತ್ ಆ ಚೈನ್ ಕಟ್ಟಾದರೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಮಕ್ಕಳು ಎಷ್ಟು ದೂರ ಹೋಗಿ ಬೀಳ್ತವೆ. ಇದಕ್ಕೆ ಕುದುರೆ ತಿರುಗುವ ಆಟಿಕೆದೇ ನಮಗೆ ಹೊರಗೆ ತಳ್ಳುವ ಶಕ್ತಿ ಕೆಲಸ ಮಾಡುತ್ತಂದರೆ, ಇದು ನಿಯರ್ಲಿ 1600 ಕಿಲೋಮೀಟರ್ ವೇಗದಲ್ಲಿ ತಿರುಗ್ತಾ ಇರತ್ತೆ. ಇಲ್ಲೂ ಕೂಡ ಒಂದು ಹೊರತಳ್ಳುವ ಶಕ್ತಿ ಕೆಲಸ ಮಾಡ್ತಾ ಇರತ್ತೆ. ಈ ಶಕ್ತಿಯನ್ನೇ ನಾವು ಔಟ್ವರ್ಡ್ ಪುಷ್, ಇಲ್ಲಿ ಅದು ಕಡಿಮೆ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಇದನ್ನೇ ನಾವು ಕೊರಿಯಾಲಿಸ್ ಪರಿಣಾಮ, ಕೊರಿಯಾಲಿಸ್ ಎನರ್ಜಿ. ಸಿಂಪಲ್ ಇಷ್ಟೇ, ಭಾಳ ಅರ್ಥ ಆಗಿಲ್ಲ ಅಂದರೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಭೂಮಿ ತಿರುಗುವುದರಿಂದ ಉಂಟಾಗುವ ಶಕ್ತಿಯನ್ನು ಕೊರಿಯಾಲಿಸ್ ಶಕ್ತಿ ಅಂತ ಕರಿತೀವಿ. ಇದರಿಂದ ಕೇಂದ್ರಾಪಗಾಮಿ ಬಲ, ಸೆಂಟ್ರಿಪೆಟಲ್ ಫೋರ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಕೇಂದ್ರದ ಕಡೆ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ಅದರ ಮೂಲಕ ಒತ್ತಡದ ವ್ಯತ್ಯಾಸಗಳನ್ನು ಸೃಷ್ಟಿಸುತ್ತೆ. ಒಂದು ಕಡೆ ತಳ್ತಾ ಇದೆ, ಒಂದು ಕಡೆ ತಳ್ಳೋದು ಕಡಿಮೆ ಇದೆ, ಆವಾಗ ಈ ಕಡೆಯಿಂದ ಈ ಕಡೆ ಗಾಳಿ ಮೂಮೆಂಟ್ ಆಗ್ತಾ ಇರುತ್ತೆ. ಗಾಳಿಯನ್ನು ತಿರುಗಿಸುತ್ತದೆ, ಒತ್ತಡ ಪಟ್ಟಿಗಳನ್ನು ಸೃಷ್ಟಿಸುತ್ತದೆ. ಅಂದರೆ ಭೂಮಿ ತಿರುಗೋದ್ರಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಒತ್ತಡದ ಪಟ್ಟಿಗಳು, ಅಂದರೆ ಭೂಮಿ ಇದು, ಇಲ್ಲಿ ಬೇರೆ ಒತ್ತಡ ಪಟ್ಟಿ, ಇಲ್ಲಿ ಬೇರೆ ಒತ್ತಡ ಪಟ್ಟಿ, ಇಲ್ಲಿ ಬೇರೆ ಒತ್ತಡ ಪಟ್ಟಿಗಳು ಸೃಷ್ಟಿಯಾಗ್ತವೆ. ಅದನ್ನು ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಅದರ ಜೊತೆಗೆ ಈ ತಿರುಗುವಿಕೆಯ ಕಾರಣಕ್ಕೆ ಚಂಡಮಾರುತಗಳು, ವ್ಯಾಪಾರ ಮಾರುತಗಳು, ಏನಿದು ವ್ಯಾಪಾರ ಮಾಡೋ ಮಾರುತ ಅನ್ಕೋಬೇಡಿ, ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಟ್ರೇಡೋ ಅನ್ನೋ ಪದದಿಂದ ಬರುತ್ತಿದ್ದು ಟ್ರೇಡ್ ವಿಂಡ್ಸ್. ಟ್ರೇಡ್ ವಿಂಡ್ಸ್ ಅಂದರೆ ಹಿಂದೆ ಹಡಗುಗಳಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ಡಿಪೆಂಡ್ ಆನ್ಸ್ ದಟ್, ಅಂದರೆ ಅವರೆಲ್ಲ ಈಗೇನು ಕೌಂಡಿನ್ಯ ಅಂತ ಒಂದು ಹಡಗನ್ನು ನಾವು ಟೆಸ್ಟ್ ಮಾಡಿ ಬಿಟ್ಟಿದ್ದೀವಲ್ಲ ಸಮುದ್ರದಲ್ಲಿ, ಇದನ್ನು ಹಾಯಿ ದೋಣಿ, ಅದು ಒಂದು ಬಟ್ಟೆ ಕಟ್ಟಿರ್ತಾರೆ, ಆ ಬಟ್ಟೆಗೆ ಗಾಳಿ ಬೀಸೋದ್ರ ಬೇಸ್ ಮೇಲೆ ಅದು ಮುಂದಕ್ಕೆ ಮೂವ್ ಹಾಕ್ಕೊಂಡು ಹೋಗಬೇಕು. ಯಾಕಂದರೆ ದೊಡ್ಡ ದೊಡ್ಡ ಹಡಗುಗಳು ಅದಕ್ಕೇನು ಹಿಂಗೆ ಹಾಕ್ಕೊಂಡು ಹಿಂಗೆ ಎಳೆಯೋಕ್ಕೆ ಬರೋದಿಲ್ಲ. ಗಾಳಿ ಬೀಸಿದಾಗ ಸೇಲ್ ಆಗಿ ಹೋಗಬೇಕದು. ಕೌಂಡಿನ್ಯ ಈಗೇನು ರೀಸೆಂಟ್ಲಿ ಈ 2-3 ದಿನ ನ್ಯೂಸ್ ಇದೆಯಲ್ಲ, ಆ ಥರದಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ದಟ್ ಬೇಸಲ್ಲಿ ಮಾರುತಗಳನ್ನು ನಂಬಿಕೊಂಡು ಈ ಕಡೆಯಿಂದ ಈ ಕಡೆಗೆ ಹೋಗೋದು, ಈ ಕಡೆಯಿಂದ ಈ ಕಡೆಗೆ ಬರೋದೆಲ್ಲ ಡಿಸೈಡ್ ಆಗ್ತಾಯಿತ್ತು. ದಟ್ ಈಸ್ ಅನ್ನೋದನ್ನು ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ವ್ಯಾಪಾರ ಹಳೆ ಕಾಲದ ವ್ಯಾಪಾರ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ. ಆ್ಯಂಡ್ ದೆನ್ ಜಾಗತಿಕ ಹವಾಮಾನ ಮಾದರಿಗಳ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಅಧಿಕ ಒತ್ತಡ ಇದ್ದ ಕಡೆ ಶೀತ ಗಾಳಿ ಇಳಿಮುಖ ಆಗುತ್ತೆ. ಆ್ಯಂಡ್ ದೆನ್ ಕಡಿಮೆ ಒತ್ತಡ ಇದ್ದ ಕಡೆ ಬೆಚ್ಚಗಿನ ಗಾಳಿ ಏರ್ಮುಖ ಆಗುತ್ತೆ. ಅಂದರೆ ಹೀಟ್ ಇದ್ದ ಕಡೆ ಒತ್ತಡ ಕಡಿಮೆ ಇರುತ್ತೆ, ತಂಪಿದ್ದ ಕಡೆ ಒತ್ತಡ ಜಾಸ್ತಿ ಇರುತ್ತೆ ಅನ್ನೋದೇ ಇಲ್ಲಿ ಒಂದು ಸ್ವಲ್ಪ ಲಾಂಗಾಗಿ ಹೇಳ್ಕೊಂಡು ಹೋಗಿದ್ವಿ. ಇಷ್ಟು ವಿಚಾರ ನಿಮಗೆ ಗೊತ್ತಿರಬೇಕು. ಲೆಟ್ಸ್ ಸಿ ಆಲ್ಟಿಟ್ಯೂಡ್. ಆಲ್ಟಿಟ್ಯೂಡ್ ಅಂದರೆ ಎತ್ತರ. ಎತ್ತರ ಅಂದರೆ ಸಮುದ್ರ ಮಟ್ಟಕ್ಕಿಂತ ಎತ್ತರಕ್ಕೆ ಹೋದಂತೆ. ಸಿಂಪ್ಲಿ ಈಗ ಹೇಳಿದ್ನಲ್ಲ, ಇದು ಸಮುದ್ರ ಮಟ್ಟ ಬೇಸ್ ಅಂದ್ಕೊಂಡ್ರೆ ಇಷ್ಟು ಹೈಟಲ್ಲಿ ಒಂದು ಪ್ರದೇಶ ಇದೆ ನೋಡಿರಿ, ಇದಿಷ್ಟು ಪ್ರದೇಶದ ಒತ್ತಡನೂ ಬೀಳುತ್ತೆ, ಇದ್ರ ಮೇಲಿಂದ ಬೀಳುತ್ತೆ. ಈ ಪ್ರದೇಶದ ವ್ಯಕ್ತಿಗೆ, ಇಲ್ಲಿ ನಿಂತಿರೋ ವ್ಯಕ್ತಿಗೆ ಇಷ್ಟು ಹವಾಮಾನದ ಒತ್ತಡ ಇರಲ್ಲ, ಮೇಲಿಂದ ಮಾತ್ರ ಒತ್ತಡ ಇರೋದು. ಹಾಗಾಗಿ ಎತ್ತರಕ್ಕೆ ಹೋದಂತೆ ಆಟೋಮೆಟಿಕಲಿ ಪ್ರೆಷರ್, ಒತ್ತಡ ಕಡಿಮೆ ಆಗುತ್ತೆ. ಇಲ್ಲಿ ಗುರುತ್ವ ಬಲದಿಂದ ಮೇಲಿಂದ ಕೆಳಗೆ ಡೌನ್ ಆಗ್ತಾ ಇರುತ್ತೆ. ಬಟ್ ಕೆಲವು ಪ್ರದೇಶ ಒತ್ತಡ ಬೀಳದೇ ಇರೋದ್ರಿಂದ ಎತ್ತರದ ಪ್ರದೇಶಗಳು ಒತ್ತಡ ಕಡಿಮೆ ಇರುತ್ತೆ. ಪ್ರತಿ 900 ಅಡಿಗೆ 1 ಇಂಚಿನಂತೆ, 1 ಇಂಚ್ ಅಂತ, ಅದು ಪ್ಯಾಸ್ಕಲ್ ಸ್ಕೇಲಲ್ಲಿ ಆಳಿದಾಗ 1 ಇಂಚ್ ಪ್ರೆಷರ್ ಕಡಿಮೆ ಆಗುತ್ತೆ ಅಂತಾರೆ. ಮಿಲ್ಲಿ ಬಾರಲ್ಲೇ ಹೇಳಬೇಕು ಅಂದರೆ 300 ಮೀಟರ್ ಎತ್ತರಕ್ಕೆ ಹೋದರೆ 34 ಮಿಲ್ಲಿ ಬಾರ್ ಕಡಿಮೆ ಆಗುತ್ತೆ. ಹಿಂದೆ ಹೇಳಿದ್ದೆ ದ ಸೇಮ್ ವರ್ಡ್. 300 ಮೀಟರ್, ಅಲ್ಲಿಗೆ ಹೆಚ್ಚು ಕಡಿಮೆ 1000 ಮೀಟರ್ ಹೈಟ್ಗೆ ಹೋದ್ವಿ ಅಂದರೆ ನಿಯರ್ಲಿ 102 ಹೋಗ್ಬಿಡುತ್ತೆ. 100 ಮಿಲ್ಲಿ ಬಾರ್ ಕಡಿಮೆ ಆಗುತ್ತೆ. 100 ಮಿಲ್ಲಿ ಬಾರ್
2000 ಮೀಟ್ರ್ ಹೈಟ್ಗೆ ಹೋದರೆ 200 ಮಿಲಿ ಬಾರ್ ಕಡಿಮೆ, 3000 ಮೀಟ್ರ್ ಹೈಟ್ಗೆ ಹೋದರೆ 300 ಮಿಲಿ ಬಾರ್ ಕಡಿಮೆ, 5000 ಮೀಟ್ರ್ ಹೈಟ್ಗೆ ಹೋದರೆ 500 ಮಿಲಿ ಬಾರ್ ಕಡಿಮೆ. ಅಷ್ಟು ಕಡಿಮೆ ಆದಾಗ ಏನಾಗುತ್ತೆ, ಹ್ಯೂಮನ್ ಬಾಡಿಯಲ್ಲಿ ಬಿ ಪಿ, ಬ್ಲಡ್ ಪ್ರೆಷರ್ ಎಲ್ಲ ಇರುತ್ತಲ್ಲ, ಆ ಪ್ರೆಷರ್ಗೂ ಗ್ರೌಂಡ್ ಲೆವೆಲಲ್ಲಿ ಅದು ಬಾಡಿ ಸೆಟ್ ಆಗಿದೆ, ನೀವು ಅಷ್ಟು ಹೈಟಿಗೆ ಬಂದ್ರಿ, ಆ ಪ್ರೆಷರ್ ಹಾಗೆ ಇರೋದ್ರಿಂದ ಮೂಗಲ್ಲಿ ಬ್ಲಡ್ಡು, ಕಿವಿಯಲ್ಲಿ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಹೈಟ್ಗೆ ಹೋದ್ರಿ ಅಂತ ಇಟ್ಕೊಡ್ರಿ, ಕಣ್ಣು ಕೂಡ ಒಂದು ಪ್ರೆಷರಲ್ಲಿ ಹಿಂಗೆ ತಳ್ಳುವಿಕೆಯಲ್ಲಿ ನಿಂತಿರುತ್ತಿದ್ದು, ಆ ಹೊರಗಡೆ ಪ್ರೆಷರ್ ಇಲ್ಲದೆ ಇದ್ದಾಗ ಆಟೋಮೆಟಿಕಲಿ ಕಣ್ಣು ಗುಡ್ಡೆಗಳು ಬರ್ಬೋದು. ಅಂದರೆ ಎತ್ತರದ ಪ್ರದೇಶಕ್ಕೆ ಹೋದಾಗ ಕಂಪ್ಲೀಟ್ ಹೆಲ್ಮೆಟ್ ಪ್ಯಾಕ್ಡ್ ಆಗಿ ಯಾಕಿರ್ತಾರೆ, ಒಂದಿಷ್ಟು ಕೂಡ ಬಿಡ್ದಂಗೆ ಯಾಕಿರ್ತಾರೆ ಅಂದರೆ ಒಳಗಡೆಯ ಬಿ ಪಿಗೂ ಹೊರಗಡೆಯ ಪ್ರೆಷರ್ಗೂ ಮ್ಯಾಚ್ ಆಗಬಾರ್ದು ಅಂತ. ಮ್ಯಾಚ್ ಆಯ್ತು ಅಂದರೆ ಹೊರಗಡೆ ಕಡಿಮೆ ಇರುತ್ತೆ, ಒಳಗಡೆಯ ಬಿ ಪಿ ಜಾಸ್ತಿ ಇರುತ್ತೆ, ಹೊರಗೆ ಬ್ಲಡ್ಡೇ ಕಿತ್ಕೊಂಬರತ್ತೆ ಮೂಗಲ್ಲಿ. ಅಂದರೆ ಇಲ್ಲೆಲ್ಲ ಕಿತ್ಕೊಂಬರಲ್ಲ, ಎಲ್ಲಿ ಈಸಿ ಸ್ಪಾಟ್ ಇದೆ ಮೂಗು, ಕಿವಿ ಇಂಥ ಕಡೆ ರಕ್ತ ಹೊರಗೆ ಬರೋ, ಕಣ್ಣಿನ ಈ ಭಾಗದಲ್ಲಿ ಬ್ಲಡ್ ಬರೋವಂಥ ಪಾಸಿಬಿಲಿಟಿ ಎಲ್ಲ ಇರುತ್ತೆ. ಅದಕ್ಕೆ ಅವರು ಕಂಪ್ಲೀಟ್ ಮೌಂಟೇನಿಯರಿಂಗ್ ಡ್ರೆಸ್ಗಳನ್ನೇ ಯಾಕೆ ಹಾಕೋತಾರೆ, ದಟ್ ರೀಸನ್ ಎತ್ತರಕ್ಕೆ ಪ್ರದೇಶಕ್ಕೆ ಹೋದಂತೆ ನಾವು ಪ್ರೆಷರ್ ಕಡಿಮೆ ಆಗುತ್ತೆ ಅನ್ನೋದು ತಿಳ್ಕೊಬೇಕು. ಡೌನ್ಗೆ ಬಂದರೆ ಒತ್ತಡ ಜಾಸ್ತಿ ಆಗುತ್ತೆ. ಸಮುದ್ರ ಮಟ್ಟದಲ್ಲಿ 1013.25 ಮಿಲಿ ಬಾರ್ ಮಾತಾಡಿದ್ವಲ್ಲ ಅಷ್ಟಿರುತ್ತೆ. ಲೆಟ್ಸಿ ಅಕ್ಷಾಂಶ. ಅಕ್ಷಾಂಶಕ್ಕೂ ಪ್ರೆಷರ್ಗೂ ಏನು ಸಂಬಂಧ? ಕೆಳ ಅಕ್ಷಾಂಶಗಳಲ್ಲಿ, ಕೆಳ ಅಕ್ಷಾಂಶ ಅಂದರೆ ಲೋ ಮೀನ್ಸ್ ನಂಬರ್ ಪ್ರಕಾರ ಅದು ನೋಡ್ರಿ, ಮಧ್ಯದೆಷ್ಟು 0 ಡಿಗ್ರಿ, ಮೇಲಿಂದೆಷ್ಟು 90 ಡಿಗ್ರಿ, ಕೆಳಗಿಂದೆಷ್ಟು 90 ಡಿಗ್ರಿ. ಇದು ಸೌತು, ಇದು ನಾರ್ತು, ಹಿಂದೆಲ್ಲ ಮಾತಾಡಿದ್ದೀವಿ. ಕೆಳ ಮೀನ್ಸ್ ದಿಸ್ ಒನ್ 0 ಅಂದರೆ ಕಡಿಮೆ ನಂಬರ್, ಮೇಲಿನ ಅಕ್ಷಾಂಶ ಅಂದರೆ ದೊಡ್ಡ ನಂಬರ್, ಇಷ್ಟೇ, ಇನ್ನೇನಿಲ್ಲ. ಕೆಳ ಅಕ್ಷಾಂಶ ಲೋ ಲ್ಯಾಟಿಟ್ಯೂಡ್ ಅಂದ್ಕೊಳ್ಳಿ, ನೀವು ಯಾವ್ದು ಲೋ ಲ್ಯಾಟಿಟ್ಯೂಡ್ ಅಂದ್ಕೊಳ್ಳ, ಲೋ ನಂಬರ್ಸ್ ಅಂತ. ಕೆಳ ಅಕ್ಷಾಂಶ ಅಂದರೆ ಸಮಭಾಜಕ ವೃತ್ತ, ಸೂರ್ಯನ ಕಿರಣ ನೇರವಾಗಿ ಹೊಡಿತಾ ಇರುತ್ತೆ, ನೇರವಾಗಿ ಹೊಡೆಯೋದ್ರಿಂದ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ, ಅಧಿಕ ಉಷ್ಣಾಂಶದಿಂದ ಒತ್ತಡ ಕಡಿಮೆ. ಮೇಲಿನ ಅಕ್ಷಾಂಶ ಅಂದರೆ ಹೈ ಲ್ಯಾಟಿಟ್ಯೂಡ್ಗಳು, ಮೇಲ್ಗಡೆ 90 ಡಿಗ್ರಿ ಕಡೆ ಸೂರ್ಯನ ಕಿರಣ ಓರೆಯಾಗಿ ಬೀಳುತ್ತೆ, ಅಲ್ಲಿ ಬಿಸಿಲು ಬೀಳಲ್ಲ, ಅಂದರೆ ಹೀಟ್ ಕೊಡುವಂಥ ಬಿಸಿಲು ಬೀಳಲ್ಲ, ಜಸ್ಟ್ ಬೆಳಕು ಬಿಡುತ್ತೆ. ಹಾಗಾಗಿ ಹೈ ಪ್ರೆಷರ್ ಬೆಲ್ಟ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ಲೋ ಟೆಂಪ್ರೇಚರ್, 90 ಡಿಗ್ರಿ ಅಕ್ಷಾಂಶದ. ಅದ್ರ ಜೊತೆಗೆ ಬೇರೆ ಬೇರೆ ಪ್ರೆಷರ್ ಬೆಲ್ಟ್ಗಳು ಕ್ರಿಯೇಟ್ ಆಗ್ತವೆ. ಇಲ್ಲಿಂದ ಏರಿದ ಗಾಳಿ 90 ಡಿಗ್ರಿವರೆಗೂ ಮೂವ್ ಆಗಲ್ಲ, ಸ್ವಲ್ಪ ದೂರಕ್ಕೆ ಮತ್ತೆ ಡೌನ್ ಆಗಿಬಿಡುತ್ತೆ. ಡೌನ್ ಆದಾಗ ಅಲ್ಲೊಂದು ಪ್ರೆಷರ್ ಬೆಲ್ಟ್ ಕ್ರಿಯೇಟ್ ಆಗುತ್ತೆ. ಇದನ್ನೇ ನಾವು ಒತ್ತಡ ಪಟ್ಟಿಗಳು ಅಂತೀವಿ. ಈ ಚಿತ್ರದಲ್ಲೇ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೈ ಪ್ರೆಷರ್ ಬೆಲ್ಟ್ ಇದೆ ಕೆಳಗಡೆ, ಇಲ್ಲಿ ಟಾಪಲ್ಲಿ ಹೈ ಪ್ರೆಷರ್ ಬೆಲ್ಟ್ ಇದೆ. ಆ್ಯಂಡ್ ದೆನ್ ರೆಡ್ ಕಲರ್ ಮಾರ್ಕ್ ಮಾಡಿದ್ದಾರೆ, ರೆಡ್ ಕಲರ್ಗೆ ಬರ್ತೀನಿ ನಾನು. ಇಲ್ಲಿ ಲೋ ಪ್ರೆಷರ್ ಬೆಲ್ಟ್ ಇದೆ, ಲೋ ಪ್ರೆಷರ್ ಬೆಲ್ಟ್ ಇದೆ, ಅಂದರೆ ಇದು ಕಡಿಮೆ ಒತ್ತಡ ಪಟ್ಟಿ ಈ ಭಾಗದಲ್ಲಿ. ನೆಕ್ಸ್ಟ್ ಇಲ್ಲೊಂದು ಹೈ ಪ್ರೆಷರ್ ಬೆಲ್ಟ್ ಇದೆ, ಬ್ಲೂ ಕಲರ್ಗೆ ಬರ್ತೀನಿ. ಓಕೆ, ದಿಸ್ ಈಸ್ ಹೈ ಪ್ರೆಷರ್ ಬೆಲ್ಟ್, ಇದು ಹೈ ಪ್ರೆಷರ್ ಬೆಲ್ಟ್. ನೆಕ್ಸ್ಟ್ ಬಂದಾಗ ಮಧ್ಯದಲ್ಲಿ ಇಲ್ಲೊಂದು ಲೋ ಪ್ರೆಷರ್ ಬೆಲ್ಟ್ ಇದೆ. ಅಂದರೆ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಲೋ, ಇಲ್ಲಿ ಎರಡು ಸೇಮ್ ನಂಬರ್, ಸೇಮ್ ಡಿಸ್ಟೆನ್ಸಲ್ಲಿ, ಮೇಲೆ ನಾರ್ತಲ್ಲಿ ಸೌತಲ್ಲಿ 1 2 3 ಲೋ ಪ್ರೆಷರ್ ಬೆಲ್ಟ್ಗಳು ಕಾಣ್ತಾ ಇದ್ದಾವೆ. ಹೈ ಪ್ರೆಷರ್ ಬೆಲ್ಟಿಗೆ ಬಂದರೆ ನಾವು ಇಲ್ಲಿ ಒಂದು ನೋಡ್ತೀವಿ, ಮೇಲ್ಗಡೆ ಟಾಪಲ್ಲಿ ಒಂದು, ಆ್ಯಂಡ್ ದೆನ್ ಇಲ್ಲಿ ಒಂದು ನೋಡ್ತೀವಿ 2, ಇಲ್ಲೊಂದು ನೋಡ್ತೀವಿ 3, ಇಲ್ಲೊಂದು ನೋಡ್ತೀವಿ 4. ಅಲ್ಲಿಗೆ 4 ಹೈ ಪ್ರೆಷರ್ ಬೆಲ್ಟ್ ಕಾಣುತ್ತೆ. ಇದನ್ನು ಎರಡೇ ಮಾಡ್ಕೋತೀವಿ, ಬಿಕಾಸ್ ಇದನ್ನು 90 ಒಂದೇ ಮಾಡ್ಕೋತೀವಿ, ಇದನ್ನು 60 ಒಂದೇ ಮಾಡ್ಕೋತೀವಿ. ಅಲ್ಲಿಗೆ ಹೈ ಪ್ರೆಷರ್ ಬೆಲ್ಟ್ಗಳು ಮೇಲೆ ಕೆಳಗೆ ಸೇರಿ ಒಟ್ಟು 4 ಇದ್ದಾವೆ. ಅದನ್ನ ಸಿಂಪ್ಲಿಫೈ ಮಾಡಿದಾಗ 2 ಆಗುತ್ತೆ. ಇದು 1 2, ಇದು ಸೇರಿ 1, ಇದು 1, ಒಟ್ಟು 4 ಪ್ರೆಷರ್ ಬೆಲ್ಟ್ ಕಾಣ್ತವೆ. ಅದನ್ನು ಸಬ್ಡಿವೈಡ್ ಮಾಡಿದಾಗ 7 ಅನಿಸುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳ್ತಾರೆ ನೋಡಿಕೊಂಡು ಅರ್ಥ ಮಾಡಿಕೊಂಡು ಡೀಟೇಲಾಗಿ ಹೋಗೋಣ ಸ್ನೇಹಿತರೆ. ನೀರಾವಿ, ವಾಟರ್ ವೇಪರ್ಗೂ ಒತ್ತಡಕ್ಕೂ ಏನು ಸಂಬಂಧ ಅಂತ ಅಂದರೆ, ತೇವಾಂಶ ಭರಿತ ವಾಯು ಹಗುರವಾಗಿದ್ದು ಕಡಿಮೆ ಒತ್ತಡವನ್ನು ಹೊಂದಿರುತ್ತದೆ. ಇದು ಸ್ವಲ್ಪ ಟೆಕ್ನಿಕಲಿ ಫಿಸಿಕ್ಸ್ ಕಾನ್ಸೆಪ್ಟು, ಆಟಮ್ಸ್ ಗ್ಯೂಟಮ್ಸ್ ಎಲ್ಲ ಗೊತ್ತಿದ್ದಾಗ ನೀಟಾಗಿ ಅರ್ಥ ಆಗುತ್ತೆ. ನಾವಿನ್ನು ಆಟಮ್ಸ್ಗಳ ಭಾಳ ಡೀಟೇಲ್ ಕ್ಲಾಸ್ ಮಾಡದೇ ಇರೋದ್ರಿಂದ ಜಸ್ಟ್ ಇದನ್ನು ಈ ಲೈನ್ ಮೆಮೊರೈಸ್ ಮಾಡ್ಕೊಂಬಿಡ್ರಿ. ಮಾಯಿಸ್ಟ್ ಏರ್ ಈಸ್ ಲೈಟ್, ತೇವಾಂಶ ಭರಿತ ಗಾಳಿಯು ಹಗುರ ಇರುತ್ತೆ. ಲೆಸ್ ಪ್ರೆಷರ್, ಕಡಿಮೆ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ತಂಪಾದ ಗಾಳಿಯು, ದಟ್ ಮೀನ್ಸ್ ಕೂಲ್ ಏರ್, ಮಾಯಿಶ್ಚರ್ ಏರ್ ಡಿಫರೆನ್ಸ್, ಕೂಲ್ ಏರ್ ಡಿಫರೆನ್ಸ್. ಎಕ್ಸರ್ಟ್ಸ್ ಹೈ ಪ್ರೆಷರ್, ತಂಪಾದ ಗಾಳಿಯು
ಹೆಚ್ಚು ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ತಂಪಾದ ಗಾಳಿ ಅಂದರೆ ಅದ್ರಲ್ಲಿ ವಾಟರ್ ವೆಪರ್ ಹೆವಿ ಇದೆ ಅಂತ ಅರ್ಥ. ಹೆವಿ ಇದೆ ಅಂದರೆ ಮೋಡ ಗಿಡದ ಥರದಿರುತ್ತೆ, ಅದು ನಮಗೆ ಒತ್ತಡ ಕ್ರಿಯೇಟ್ ಮಾಡುತ್ತೆ ಅಂತ. ಹಾಗಾಗಿ ಮಾಯ್ಶ್ಚರ್ ಏರ್ ಲೈಟ್ ಇರುತ್ತೆ, ಕೂಲ್ ಏರ್ ಹೈ ಇರುತ್ತೆ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು, ಪ್ರೆಷರ್ ಚೇಂಜ್ ಆಗುತ್ತೆ ಅಂತ. ಆ್ಯಂಡ್ ಒತ್ತಡ ಪಟ್ಟಿಗಳ ಕಡೆ ಬರೋಣ. 7 ಒತ್ತಡ ಪಟ್ಟಿಗಳಿದೆ ಅಂತ ಹೇಳ್ತಾರೆ ಇವರು. ಸರ್ 4 ಅಂದ್ರಿ 7 ಅಂತೀರ, ಏನಿದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅದು ಆ್ಯಕ್ಚುಲಿ ನಾವು 4 ಮಾಡೋದು. ಆ 4ರಲ್ಲಿ 2 ಸೇಮ್ ಇರುತ್ತೆ. ಒಂದು ತೋರಿಸ್ಕೊಂಬರ್ತೀನಿ, ಸಮಭಾಜಕ ವೃತ್ತ ಕಡಿಮೆ ಒತ್ತಡ ಪಟ್ಟಿ. ಅಂದರೆ ಇಲ್ಲಿ ಮಧ್ಯಕ್ಕೆ ಕಾಣ್ತಾ ಇದೆಯಲ್ಲ, ದಿಸ್ ಒನ್. ನಾನು ಇಂಗ್ಲೀಷ್ ಚಾರ್ಟನ್ನು ಅನಾಲಿಸ್ ಮಾಡ್ತೀನಿ, ಅದನ್ನೇ ಕನ್ನಡದಲ್ಲಿ ಪಕ್ಕದಲ್ಲಿದೆ ಅಷ್ಟೇ. ಇದೆಯಲ್ಲ ಇದು 0 to 5 0 to 5 2 ಕಡೆ ಇರುತ್ತೆ. ಅಂದರೆ 0ದಿಂದ ಮೇಲೆ 5ಕ್ಕೆ, 0ದಿಂದ ಕೆಳಗೆ 5ಕ್ಕೆ. ಅಲ್ಲಿಗೆ 0ದಿಂದ ಉತ್ತರಕ್ಕೆ 5 1, 0ದಿಂದ ಉತ್ತರಕ್ಕೆ 5 ಕೆಳಗೆ 1 ಅಂತ 2 ಡಿವೈಡ್ ಮಾಡಿಲ್ಲ. ಇಲ್ಲಿ ಒಂದೇ ಕಡೆ ಇರೋದ್ರಿಂದ 1 ಅಂತ ತೋರಿಸಿದ್ವಿ. ನೋಡಿರಿ 1 ಅಂತ ತೋರಿಸಿದ್ವಿ, ಯಾಕಂದರೆ ಒಂದೇ ಕಡೆ ಇದೆ ಅದು. ಬಟ್ ಇನ್ನು ಉಳಿದಿರೋ ಏನು ಸಮಸ್ಯೆ ಆಗುತ್ತೆ, ಇಲ್ಲಿ 25 to 35 ಇಲ್ಲಿ ಬರುತ್ತೆ. ಇಲ್ಲಿ ಹೈ ಪ್ರೆಷರ್ ಬೆಲ್ಟ್, ಇಲ್ಲೊಂದು ಬರುತ್ತೆ ಹೈ ಪ್ರೆಷರ್ ಬೆಲ್ಟ್. ಇವೆರಡು 25 to 35 ನಾರ್ತ್, 25 to 35 ಸೌತ್ ಡಿಗ್ರಿನಲ್ಲಿ ಬರುತ್ತೆ. ಆದರೆ ಇವೆರಡೂ ಸೇರಿ ಒಟ್ಟಿಗೆ ಒಂದೇ ಪದದಲ್ಲಿ ಕರಿತೀವಿ ನಾವು. ದಟ್ ವರ್ಲ್ಡ್ ನಾವು ಇದಕ್ಕೆ ಏನು ಯೂಸ್ ಮಾಡ್ತೀವಿ ಅಂದರೆ ಉಪಉಷ್ಣ ವಲಯದ ಸಬ್ ಟ್ರೋಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಹೆಚ್ಚು ಒತ್ತಡ ಪಟ್ಟಿಗಳು ಎಷ್ಟಿದ್ದಾವೆ? 2 ಇದ್ದಾವೆ. ಮೇಲೊಂದಿದೆ, ಕೆಳಗೊಂದಿದೆ ಅಂತ ಅರ್ಥ. ಆ್ಯಂಡ್ ದೆನ್ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಈಗ ಲೋ ಪ್ರೆಷರ್ ಆಯಿತು. ಎಲ್ಲಿದೆ? ಇಲ್ಲಿದೆ, ಇಲ್ಲಿದೆ. ಇದು ಎರಡು ಸಬ್ ಟ್ರೋಪಿಕಲ್. ಅದು 60ರಿಂದ 65, 60 to 65 ರೇಂಜಲ್ಲಿ, 60 to 65 ರೇಂಜಲ್ಲಿ ಇರುತ್ತೆ. ಮೇಲೂ ಇರುತ್ತೆ, ಕೆಳಗಿರುತ್ತೆ. ಅದನ್ನು 2 ಅಂತ ಕೌಂಟ್ ಮಾಡ್ಕೋತೀವಿ. ಆ್ಯಂಡ್ ಧ್ರುವೀಯ ಒತ್ತಡ ಪಟ್ಟಿಗಳು, ಮೇಲ್ಗಡೆ ಧ್ರುವ 85 to 90 ಇಲ್ಲೊಂದಿರುತ್ತೆ, ಆ್ಯಂಡ್ 85 to 90 ಇಲ್ಲೊಂದಿರುತ್ತೆ. ಇದು 2. ಈ ಕಾರಣಕ್ಕೆ ನಾವು 7 ಅಂತ ಕೌಂಟ್ ಮಾಡ್ತೀವಿ. ಆದರೆ ನೇಮ್ ಬಂದಾಗ ಅದಕ್ಕೆ ಒಂದೇ ನೇಮ್. ಧ್ರುವೀಯ ಅಂದಾಗ ನಾರ್ದನ್ನಲ್ಲಿ ಒಂದಿದೆ, ಸದರ್ನಲ್ಲಿ ಒಂದಿದೆ. ಸಬ್ಪೋಲಾರ್ ಅಂತ ಬಂದಾಗ ಅದು ಉಪಧ್ರುವೀಯ, ಉತ್ತರದಲ್ಲಿ ಒಂದಿದೆ, ದಕ್ಷಿಣದಲ್ಲಿ ಒಂದಿದೆ. ಆ್ಯಂಡ್ ದೆನ್ ಸಬ್ ಟ್ರೋಪಿಕಲ್ ಬಂದಾಗ ಉತ್ತರದಲ್ಲಿ ಒಂದಿದೆ, ದಕ್ಷಿಣದಲ್ಲಿ ಒಂದಿದೆ ಅಂತ. ಇದು ಕನ್ಫ್ಯೂಸ್ ಇರುತ್ತೆ ಕೆಲವೊಬ್ಬರಿಗೆ. ಇದೆಲ್ಲ ಹೊಸ ವಿಚಾರ ಕಲಿತಾ ಇರೋರಿಗೋಸ್ಕರ ಐ ರಿಪೀಟ್, ಕನ್ನಡ ಚಾರ್ಟ್ ತೊಗೊಂಡು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. 0 to 5 ಇಲ್ಲೊಂದಿದೆ, ಇದು ಲೋ ಪ್ರೆಷರ್ ಬೆಲ್ಟ್. ಇಲ್ಲೇ ಮೆನ್ಷನ್ ಮಾಡ್ತಾರೆ ಎಲ್. 25 to 35, ಅಲ್ಲಿ 30 ರೌಂಡ್ ಅಪ್ ನಂಬರ್ ಹಾಕ್ಕೊಂಡಿದ್ದಾರೆ. 25ರಿಂದ 35ವರೆಗೂ ಇರುತ್ತೆ. ಉಪ ಉಷ್ಣವಲಯದ ಹೆಚ್ಚು ಒತ್ತಡ, 2 ಕಡೆ ಹೆಚ್ಚು ಒತ್ತಡ ಇರುತ್ತೆ. ಸೇಮ್ ನಂಬರ್, ಇಲ್ಲಿ 25ರಿಂದ 35, ಇಲ್ಲಿ 25ರಿಂದ 35. ನೆಕ್ಸ್ಟ್ ಇಲ್ಲಿ 60ರಿಂದ 65, 60ರಿಂದ 65 2 ಕಡೆನೂ, ಮೇಲೆ ಕೆಳಗೆ. ಇಲ್ಲಿ ಲೋ ಪ್ರೆಷರ್ ಬೆಲ್ಟ್, ಲೋ ಕಾಣ್ತಾ ಇದೆ. ಉಪಧ್ರುವೀಯ ಸಬ್ ಪೋಲಾರ್. ಆ್ಯಂಡ್ ಧ್ರುವೀಯ ಮೇಲ್ಗಡೆ ಕೆಳಗಡೆ. ಇದು 85 to 90, 85 to 90 ಇದು ಪೋಲಾರ್. ಅಲ್ಲಿಗೆ ಸಿಂಪಲ್. ಒಂದು ಈ ಇಂಗ್ಲೀಷ್ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ. ಏನಿದೆ? ಲೋ ಇದೆ. ಲೋ ಇಂದ ಗಾಳಿ ಮೇಲಕ್ಕೇರಿ ಇಲ್ಲಿ ಇಳಿಯುತ್ತೆ, ಇಲ್ಲಿ ಇಳಿಯುತ್ತೆ, 2 ಕಡೆ ಹೋಗ್ಬೋದು. ಹೈ ಆಯಿತು. ಹೈ ಆಯಿತು. ಆನಂತರ ಇಲ್ಲಿ ಸಬ್ ಪೋಲಾರಲ್ಲಿ ಲೋ ಆಯಿತು. ದೆನ್ ಇಲ್ಲಿ ಲೋ ಆಯಿತು. ಇಲ್ಲಿ ಲೋ ಆದಾಗ ಮೇಲಕ್ಕೆ ಹೋಯಿತು, ಇಲ್ಲಿ ಇಳೀತು. ಇಲ್ಲಿ ಲೋ ಆದಾಗ ಮೇಲಕ್ಕೆ ಹೋಯಿತು, ಇಲ್ಲಿ ಇಳೀತು. ನೋಡಿರಿ, ಇಲ್ಲಿ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಬರುತ್ತೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಬರುತ್ತೆ. ಇದು ಲೋ ಪ್ರೆಷರ್ ಬೆಲ್ಟ್ ಆಯಿತು, ಇದು ಲೋ ಪ್ರೆಷರ್ ಬೆಲ್ಟ್ ಆಯಿತು, ಇದು ಹೈ ಆಯಿತು, ಇದು ಹೈ. ಒಂದು ಹೈ ಪಕ್ಕ ಒಂದು ಲೋ ಇರುತ್ತೆ, ಒಂದು ಲೋ ಪಕ್ಕ ಒಂದು ಹೈ ಇರುತ್ತೆ. ಹಿಂಗೆ ಅರ್ಥ ಮಾಡ್ಕೊಂಡ್ರಾಯ್ತು. ಕನ್ನಡ ಚಾರ್ಟಲ್ಲಿ ಮಾರ್ಕ್ ಮಾಡ್ತಾ ಬರ್ತೀನಿ. ಅಗೈನ್ ಇನ್ ದ ಕಲರ್ ಆಫ್ ಬ್ಲೂ ಕಲರ್ ಯು ಮೇ ಅಬ್ಸರ್ವ್. ಇದು ಲೋ ಇಂದ ಸ್ವಲ್ಪ ದೂರದಲ್ಲಿ ಇಲ್ಲಿ ಹೈ ಇದೆ, ಸ್ವಲ್ಪ ದೂರದಲ್ಲಿ ಲೋ ಇದೆ, ಹೈ ಇದೆ. ಧ್ರುವದಲ್ಲಿ ಹೈ, ಧ್ರುವದ ಪಕ್ಕದಲ್ಲಿ ಸಬ್ ಪೋಲಾರ್ ಉಪಧ್ರುವೀಯ ಲೋ, ಅದಕ್ಕಿಂತ ಕೆಳಗೆ ಉಪ ಉಷ್ಣವಲಯ ಸಬ್ ಟ್ರೋಪಿಕಲ್, ಅದು ಹೆಚ್ಚು ಒತ್ತಡ. ಶಾಂತಿ ಕಚ್ಚಿಬಂಧ ಅಥವಾ ಈ ಮಧ್ಯದ ವಲಯದಲ್ಲಿ ನಾವು ಲೋ ಪ್ರೆಷರ್ ಬೆಲ್ಟ್ ನೋಡ್ತೀವಿ. ಹಿಂಗೆ ಹೇಳಿದ್ರೂ ಅರ್ಥ ಆಗಲ್ಲ. ಸ್ವಲ್ಪ ಇದೆಲ್ಲ ಟೆಕ್ನಿಕಲಿ ಡಿಫಿಕಲ್ಟ್ ಕಾನ್ಸೆಪ್ಟ್ಗಳಾದ್ರಿಂದ ಒಂದೊಂದಾಗಿ ಡೀಟೇಲಾಗಿ ಅರ್ಥ ಮಾಡ್ಕೊಂಡು ಹೋಗೋಣ. ಈ ಚಿತ್ರ ಒಂದು ಅರ್ಥ ಆಗಿರ್ಬೇಕಷ್ಟೇ ನಿಮಗೆ. ಲೆಟ್ಸ್ ಸಿ
ಒಂದು ನೋಡೋಣ ಅಷ್ಟೇ, ಭಾಳ ಎಲ್ಲ ನೋಡೋದು ಬೇಡ, ಜಸ್ಟ್ ಒಂದನ್ನು ನಾವು ಈ ಚಿತ್ರದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನು ಒಂದು? ದಿಸ್ 0 to 5 0 to 5 0 ಡಿಗ್ರಿ ಅನ್ನೋದು ಇಲ್ಲಿ ಮಧ್ಯಕ್ಕಿರತ್ತೆ ಗೆರೆ. ಈ ಮಧ್ಯದ ಗೆರೆಯಿಂದ ಮೇಲಕ್ಕೆ ಕೆಳಕ್ಕೆ ಹೆವಿ ಟೆಂಪ್ರೇಚರ್, ಸೂರ್ಯನ ಕಿರಣ ನೇರವಾಗಿ ಹೊಡೆಯುತ್ತೆ. ನೇರವಾಗಿ ಹೊಡೆಯೋದ್ರಿಂದ ಇದು ಹೆವಿ ಉಷ್ಣತೆಯ ಕಾರಣಕ್ಕೆ ಇದು ಮೇಲಕ್ಕೆ ಹೋಗುತ್ತೆ. ಗಾಳಿ ಮೇಲಕ್ಕೆ ಹೋದಾಗ ಅದು ಲೋ ಪ್ರೆಷರ್ ಬೆಲ್ಟ್ ಆಯಿತು. ಆ ಪ್ರೆಷರ್ ಬೆಲ್ಟಲ್ಲಿ ತುಂಬ ಪೀಸ್, ಅಂದರೆ ಲೋ ಪ್ರೆಷರ್ ಆದ್ದರಿಂದ ಹೆಚ್ಚು ಬೀಸುವ ಗಾಳಿ ಕಂಡು ಬರಲ್ಲ. ಬೀಸುವ ಗಾಳಿ ಕಂಡು ಬರೋದಕ್ಕೆ ಡೋಲ್ ಡ್ರಮ್ಸ್ ಅಂತ ಕರಿತೀವಿ, ಶಾಂತಿ ಕಟಿಬಂಧ ಅಂತ ಕಲಿತೀವಿ. ಅಲ್ಲಿಗೆ ಇದು ಒಂದು ಮಾತ್ರ ಮಾತಾಡಿದ್ವಿ. ನೆಕ್ಸ್ಟ್ ಮುಂದೆ ನೋಡೋಣ. ಲೆಟ್ಸಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಈಗೇನು ಹೇಳಿದೆ ಅದನ್ನು ಒಂದನ್ನು ನೋಡೋಣ. ಇಕ್ವೆಟೋರಿಯಲ್ ಅಂದರೆ ಸಮಭಾಜಕ ವೃತ್ತ. ಲೋ ಪ್ರೆಷರ್ ಬೆಲ್ಟ್ 0 ಡಿಗ್ರಿಯಿಂದ 5 ಡಿಗ್ರಿವರೆಗೆ. ಇದು 0 ಡಿಗ್ರಿ ಲೈನ್ ಹಾಕ್ಕೊಂಡ್ರೆ ಮೇಲ್ಗಡೆ 5 ಡಿಗ್ರಿ, ಕೆಳಗಡೆ 5 ಡಿಗ್ರಿ, ನಾರ್ತ್ಗೂ ಸೌತ್ಗೂ ಎರಡೂ ಕಡೆಗೂ ಇರುತ್ತೆ. ಇದು ಎರಡೂ ಕಡೆ ಇರುತ್ತೆ. ಹಾಗಾಗಿ ಇದು ಒಂದೇ ತೋರಿಸ್ತಾ ಇದ್ದೀವಿ, ಬಟ್ ನಾರ್ತಲ್ಲೂ ಇದೆ ಸೌತಲ್ಲೂ ಇದೆ ಅಂತೇಳಿ. ಉತ್ತರ ದಕ್ಷಿಣದ ಕಡೆಗಿರುತ್ತೆ ಲೋ ಪ್ರೆಷರ್ ಬೆಲ್ಟ್. ಓಕೆ, ವರ್ಷದ ಎಲ್ಲ ಕಾಲದಲ್ಲಿ ಸೂರ್ಯನ ನೇರವಾದ ಕಿರಣಗಳು ಈ ಪ್ರದೇಶದಲ್ಲಿ ಬೀಳೋದ್ರಿಂದ ಬಿಸಿ, ನೋಡಿ ರೆಡ್ಡಲ್ಲಿ ತೋರಿಸಿದ್ದೀವಿ, ರೆಡ್ಡಲ್ಲಿ ತೋರಿಸಿರೋ ಕಾರಣಕ್ಕೆ ಅದು ಕಡಿಮೆ ಒತ್ತಡ ಪಟ್ಟಿ ಆಗಿರುತ್ತೆ. ಒಂದು ಕಾನ್ಸೆಪ್ಟ್ ಕ್ಲಿಯರ್. ಇದ್ರದ್ದು ಒಂದಷ್ಟು ಹೆಚ್ಚಿನ ವಿಚಾರ ನೋಡೋದಾದರೆ, ಗಾಳಿಯು ಈ ಪ್ರದೇಶದಲ್ಲಿ ಬಿಸಿಯಾಗಿ ಮೇಲಕ್ಕೆ ಹೋಗುತ್ತೆ. ಗಾಳಿ ಬಿಸಿಯಾದಾಗ, ನೀರು ಬಿಸಿಯಾದಾಗ ಉಷ್ಣಾಂಶ ಎಲ್ಲ ಹೋಗ್ತಾ ಮೇಲಕ್ಕೆ ಹೋಗುತ್ತೆ. ಪ್ರಸರಣ ಹೊಂದಿ, ಇದನ್ನೇ ನಾವು ಕನ್ವೆಕ್ಷನ್ ಅಂತ ಕಲ್ತುವ. ಅದು ಪ್ರಸರಣ ಹೊಂದಿದ ಕಾರಣಕ್ಕೆ ಅದು ಕಡಿಮೆ ಒತ್ತಡದ ಪ್ರದೇಶ ಆಗುತ್ತೆ. ಸಿಂಪಲ್. ಇದು ಶಾಂತವಾಗಿರುತ್ತೆ, ಅಂದರೆ ಕಡಿಮೆ ಒತ್ತಡ ಪ್ರದೇಶ ಆಯಿತು, ಬೀಸೋ ಗಾಳಿಗಳು ಅದು ಇದು ಇರೋದಿಲ್ಲ. ಹಾಗಾಗಿ ಶಾಂತವಾಗಿ ಅತಿ ಕಡಿಮೆ ಗಾಳಿಯನ್ನು ಹೊಂದಿರುತ್ತೆ. ವಿಂಡ್ ಫ್ಲೋ ಸ್ಪೀಡ್ ಕಡಿಮೆ. ಹಾಗಾಗಿ ಇದನ್ನ ಶಾಂತ ಕಟಿಬಂಧ, ಕನ್ನಡದಲ್ಲಿ ಶಾಂತ ಪಟ್ಟಿ, ಶಾಂತ ಕಟಿಬಂಧ ಅಂತ ಕೂಡ ಕರಿತೀವಿ. ಈ ವಲಯವನ್ನು ಶಾಂತ ಕಟಿಬಂಧ, ಪೀಸ್ಫುಲ್ ಆಗಿರುವಂಥ ಝೋನ್. ಇಂಗ್ಲೀಷಲ್ಲಿ ಡೋಲ್ ಡ್ರಮ್ಸ್, ಪೀಸ್ಫುಲ್ ಝೋನ್ ಅಲ್ಲ, ಮತ್ತು ಡೋಲ್ ಡ್ರಮ್ಸ್ ಅಂತ ಕರಿತೀವಿ. ಡೋಲ್ ಡ್ರಮ್ಸ್ ಎಲ್ಲಿ ಕಂಡು ಬರುತ್ತದೆ? 0 ಡಿಗ್ರಿಯಿಂದ 5 ಡಿಗ್ರಿ. ಎಲ್ಲಿದೆ ಅದು? ಸಮಭಾಜಕ ವೃತ್ತದ ಬಳಿ ಇದೆ. ಅದನ್ನು ಏನು ಕರಿತೀವಿ ನಾವು? ಶಾಂತ ಕಟಿಬಂಧ ಅಂತ ಕರಿತೀವಿ. ಓಕೆ, ಇಷ್ಟು ಕರೆದ್ರಾಯ್ತು. ನೆಕ್ಸ್ಟ್ ಇಲ್ಲಿ ವಾಣಿಜ್ಯ ಮಾರುತಗಳು ಸೇರ್ತಾವೆ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈ ಕಡೆಯಿಂದ ಬರುವ ಟ್ರೇಡ್ ವಿಂಡು, ಈ ಕಡೆಯಿಂದ ಬರುವ ಟ್ರೇಡ್ ವಿಂಡು ಎರಡೂ ಬಂದು ಹಿಂಗೆ ಸೇರ್ಕೋತಾವೆ. ಸೇರೋದ್ರಿಂದ ಅದನ್ನು ನಾವು ಕನ್ವರ್ಜೆನ್ಸ್ ಝೋನ್ ಅಂತ ಕರಿತೀವಿ. ಅಂದರೆ ಸಂಧಿ ವಲಯ, ಈ ಬಾಕ್ಸಲ್ಲಿ ತೋರಿಸ್ತಾ ಇದ್ದೀನಿ. ಇಂಟರ್ ಟ್ರೋಫಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ. ಅಂದರೆ ಬೇರೆ ಬೇರೆ ಟ್ರೋಫಿಕಲ್, ನಾರ್ದರ್ನ್ ಸದರ್ನ್ ಇಂಟರ್ ಟ್ರೋಫಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರಿತೀವಿ. ITCZ ಇಲ್ಲಿ ನೋಡ್ರಿ ಬರೆದಿದ್ದಾರೆ, ಇಲ್ಲಿ ITCZ ಇಂಟರ್ ಟ್ರೋಫಿಕಲ್ ಕನ್ವರ್ಜೆಂಟ್ ಝೋನ್ ಅಥವಾ ಅಂತರ ಉಷ್ಣವಲಯದ ಸಂಧಿ ಪ್ರದೇಶ ಅಂತ ಇದನ್ನೇ ಕರಿತೀವಿ. ಯಾಕೆ ಹಂಗೆ ಕರಿತೀವಿ? ವಾಣಿಜ್ಯ ಮಾರುತಗಳು ಇಲ್ಲಿ ಬಂದು ಸೇರ್ತವೆ ಅಂತ. ಲೆಟ್ಸಿ, ಇಲ್ಲಿ ಪರಿಸರಣ ಮಳೆ ಆಗುತ್ತೆ. ಏನು ಪರಿಸರಣ ಮಳೆ? ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಕರಿತೀವಿ ಇದನ್ನ. ಕನ್ವೆಕ್ಷನಲ್ ರೈನ್ಫಾಲ್. ಏನು ಕನ್ವೆಕ್ಷನಲ್ ರೈನ್ಫಾಲ್, ಪರಿಸರಣ ಮಳೆ ಅಂದರೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಕಾರಣಕ್ಕೆ ಏನಾಗುತ್ತೆ? ಭೂಮಿ ಮೇಲಿರುವ, ಸಮುದ್ರದ ಮೇಲಿರುವ ನೀರಿನ ಅಂಶ ಎಲ್ಲ ಆವಿಯಾಗಿ ಮೋಡಾಗತ್ತೆ. ಮಧ್ಯಾಹ್ನದ ಹೊತ್ತಿಗೆಲ್ಲ ಮೋಡಾಗಿರುತ್ತೆ. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಗುಡುಗು ಸಿಡಿಲು ಸಮೇತ ಮಳೆ ಆಗ್ತಾ ಇರತ್ತೆ. ಇದನ್ನೇ ನಾವು ಪರಿಸರಣ ಮಳೆ, ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಕರಿತೀವಿ. ಇಂಡಿಯಾದಲ್ಲೂ ನೀವು ನೋಡ್ಬೋದು, ಇಂಡಿಯಾದಲ್ಲಿ ಆ್ಯಕ್ಚುಲಿ ಮಳೆ ಯಾವಾಗ ಸ್ಟಾರ್ಟ್ ಆಗಬೇಕು? ಜೂನ್ಗೆ ಸ್ಟಾರ್ಟ್ ಆಗಬೇಕು. ಬಟ್ ಮಾರ್ಚ್, ಏಪ್ರಿಲ್, ಮೇನಲ್ಲಿ ಮಳೆ ಬರುತ್ತಲ್ಲ, ತಿಂಗಳಲ್ಲಿ ಒಂದು 4-5 ಆದರೂ ಮಳೆ ಬೀದರಲ್ಲೂ ಬರುತ್ತೆ, ಚಾಮರಾಜನಗರಲ್ಲೂ ಬರುತ್ತೆ. ಬೇಸಿಗೆಯಲ್ಲಿ ಮಳೆ ಹೆಂಗೆ ಬಂತು ಅಂದರೆ, ದ ರೀಸನ್ ಈಸ್ ಅದು ಯಾವುದೇ ನೈಋತ್ಯ ಮಾನ್ಸೂನ್, ಈಶಾನ್ಯ ಮಾನ್ಸೂನ್ ಅಲ್ಲ, ದಟ್ ಈಸ್ ಪರಿಸರಣ ಮಳೆ. ಈಗ ನಿಮ್ಮೂರಲ್ಲಿ ಮಳೆ ಬಂದರೂ ಅದಕ್ಕೆ ನೀವು ಹೆಸರು ಇದನ್ನೇ ಹೇಳಬೇಕು, ಯಾವುದೋ ಪರಿಸರಣ ಮಳೆ. ಸರ್ ಮತ್ತು 0 to 5 ಇಲ್ಲಲ್ಲ ನಾವು. 0 to 5 ಇದ್ರಷ್ಟೇ ಅಂತಲ್ಲ, 0 to 5 ವರ್ಷ ಇಡೀ ಆಗ್ತಾ ಇರತ್ತೆ. ಬಟ್ ಭಾರತದಲ್ಲಿ ಬೇಸಿಗೆ ಕಾಲದ ಸೀಸನಲ್ಲಿ ಮಾತ್ರ ಆಗ್ತಾ ಇರುತ್ತೆ. ಇಲ್ಲಿ ಥ್ರೂಔಟ್ ದ ಇಯರ್ ಆಗುತ್ತೆ. ಪರಿಸರಣ ಮಳೆ ಅಂದರೆ ಇಷ್ಟೇ, ಬಿಸಿಲ ಕಾರಣಕ್ಕೆ, ಸೆಕೆಯ ಕಾರಣಕ್ಕೆ, ಟೆಂಪ್ರೇಚರ್ ಕಾರಣಕ್ಕೆ ನೀರಾವಿ ಮೇಲಕ್ಕೆ ಇರ್ತು. ಮಧ್ಯಾಹ್ನದ ಹೊತ್ತಿಗೆ ಕ್ಲೌಡ್ ಆಯಿತು,
ಕ್ಲೌಡ್ ಸಂಜೆ ಹೊತ್ತಿಗೆ ಮಳೆ ಬಂತು ಗುಡುಗುಸಗಳು ಸಮೇತ. ಬಟ್ ನಮ್ಮ ಜೂನ್ ಜುಲೈ ಮಳೆಯಲ್ಲಿ ಗುಡುಗು ಸಿಡ್ಲಿರಲ್ಲ, ಯಾಕಂದರೆ ಅದು ಮಾನ್ಸೂನ್ ಮಾರುತಗಳು. ಬರೀ ಬೇಸಿಗೆ ಮಳೆ ಯಾಕೆ ಅಂದರೆ ಅದು ಇಮಿಡಿಯೇಟ್, ಅವಲ್ಲೆಡ್ರ ಅಲ್ಲೆಡ್ ಬಹುಮಾನ, ಅವತ್ತೇ ಮೇಲೇರು ಅವತ್ತೇ ಮೊಡಾಗೋ ಅವತ್ತೇ ಮಳೆ ತಂಬ. ದಿಸ್ ಟೈಪ್ ರೈನ್ಫಾಲ್ ಇಸ್ ಕಾಲ್ಡ್ ಪರಿಸರಣ ಮಳೆ. ಈಗ ಇಂಡಿಯಾದಲ್ಲಿ ಹೋಳಿ ಹಬ್ಬ ಮಾಡ್ತಾರೆ. ಹೋಳಿ ಹಬ್ಬದ ಕಾಮದಹನ ಮಾಡಿದಾಗ ಕಾಮದಹನದ ಬೂದಿ ನೆನೆಸೋಕ್ಕೆ ಮಳೆ ಬರುತ್ತೆ ಅಂತಾರೆ. ಅಲ್ಲಿವರೆಗೂ ಮಳೆ ಹೆಚ್ಚು ಕಡಿಮೆ ಬರದೇ ಇದ್ದರು ಹೋಳಿ ಹಬ್ಬದಿಂದ ಮಳೆ ಸ್ಟಾರ್ಟ್. ಯಾಕೆ ಅಂತಂದರೆ ಬೇಸಿಗೆ ಅವಾಗ ಸ್ಟಾರ್ಟ್ ಆಗ್ತಾ ಇರುತ್ತೆ. ಬೇಸಿಗೆ ಸ್ಟಾರ್ಟ್ ಆದಾಗ ಪರಿಸರಣ ಮಳೆ ಬಂದೇ ಬರುತ್ತೆ ಅಂತ. ದಿಸ್ ಈಸ್ ದ ರೀಸನ್ ಪರಿಸರಣ ಮಳೆ. ಇದನ್ನು ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಗೋ ನೆಕ್ಸ್ಟ್ ಹೋಗೋಣ. ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪಟ್ಟಿ. ಹೆಚ್ಚು ಒತ್ತಡ ಪಟ್ಟಿ ಅಂದರೆ ಈಗ ಲೋ ಪ್ರೆಷರ್ದು ಕೆಲಸ ಮುಗಿಸಿದ್ವಿ, ಈಗ ಇನ್ನೊಂದು ಟಾಪಿಕ್ ಬಂದಿದ್ದೀವಿ. ಅನದರ್ ಟಾಪಿಕ್ ಅಂದರೆ 25 ಡಿಗ್ರಿಯಿಂದ 35 ಡಿಗ್ರಿ ಇರುತ್ತೆ. ಓಕೆ, ಈಗ ಇಷ್ಟೊತ್ತು ಮಾತಾಡಿದ್ದು ಸೆಂಟ್ರಲ್ಲಿ ಸಮಭಾಜಕ ವೃತ್ತದ ಬಗ್ಗೆ ಮಾತಾಡಿದ್ವಿ. ಅಲ್ಲಿಂದ ಸ್ವಲ್ಪ ದೂರದ 25ರಿಂದ 35 ಮೇಲ್ಗಡೆನು, 25ರಿಂದ 35 ಕೆಳಗಡೆನು. ಇದು ಇಂಡಿಯಾದಲ್ಲೂ ಬಂದರೆ ಮಧ್ಯಕ್ಕೆ ಬರುತ್ತೆ, ಇಂಡಿಯಾ ಸೆಂಟ್ರ್ ಆಫ್ ಇಂಡಿಯಾ. ಇಲ್ಲಿ ಕೆಳಗಡೆ ಆಸ್ಟ್ರೇಲಿಯಾ ಸೈಡಲ್ಲೂ ಬರುತ್ತೆ, ಎರಡು ಕಡೆ ಬರುತ್ತೆ. ಇದು ನಾರ್ತ್ ಕಡೆ ಸೌತ್ ಕಡೆ, ಉತ್ತರ ದಕ್ಷಿಣ ಎರಡೂ ಕಡೆಗೂ 25ರಿಂದ 35 25ರಿಂದ 35 ಉತ್ತರ ದಕ್ಷಿಣ ಅಕ್ಷಾಂಶಗಳಲ್ಲಿ ಕಂಡು ಬರುತ್ತೆ. ಇದ್ರದ್ದು ಏನು ವಿಶೇಷ? ದೈನಂದಿನ ಚಲನೆ ಮೇಲ್ಮುಖವಾಗಿ ಚಲಿಸುವ ಗಾಳಿಯ ಕಾರಣಕ್ಕೆ ಇಲ್ಲಿ ಹೆಚ್ಚು ಒತ್ತಡ ಆಗುತ್ತೆ. ಅಂದರೆ ಸೂರ್ಯ ಹಿಂಗೆ ಭೂಮಿ ಹಿಂಗೆ ತಿರುಗ್ತಾ ಇದೆ. ಲೋ ಪ್ರೆಷರ್ ಬೆಲ್ಟಲ್ಲಿ ಗಾಳಿ ಮೇಲೇರಿತ್ತು, ಆ ಮೇಲೇರಿದ ಗಾಳಿ ಇಲ್ಲಿ ಬಂದು ಇಳೀತು. ಬಿಕಾಸ್ ಆಫ್ ಭೂಮಿ ತಿರುಗುವುದು ಮತ್ತು ಗಾಳಿಯ ಪ್ರಚಲನ ಪ್ರವಾಹ, ಗಾಳಿ ಕೂಡ ಹೀಗೆ ಮೂವ್ ಆಗ್ತಾ ಇರುತ್ತೆ. ಹಿಂಗೆ ಬಂದು ಒಂದು ಪ್ರದೇಶದಲ್ಲಿ ಹೆಚ್ಚು ಪ್ರೆಷರ್ ಬೆಲ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ವಾಣಿಜ್ಯ ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್, ಆ್ಯಂಟಿ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಟ್ರೇಡ್ ವಿಂಡ್ಸ್ ಅಂದರೆ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು ಆ್ಯಂಟಿ ಟ್ರೇಡ್ ವಿಂಡ್ಸ್ ಅಂದರೆ ಬೀಸುವ ಗಾಳಿ. ಅದು ಇನ್ನೇನಿಲ್ಲ, ಬೀಸುವ. ನಾವು ಶಾಂತಿ ಕಟ್ಟುಬಂಧದಲ್ಲಿ ಗಾಳಿ ಬಗ್ಗೆನೇ ಮಾತಾಡಿಲ್ಲ. ಇಲ್ಲಿ ಗಾಳಿ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂದರೆ ಪ್ರೆಷರ್ ಜಾಸ್ತಿ ಆದಾಗ ಆ ಪ್ರದೇಶದಿಂದ ಗಾಳಿ ಒಂದು ಬೀಸುತ್ತೀಂಗೆ, ಆ ಬೀಸುವ ಗಾಳಿಗೆ ವಿ ಕಾಲ್ಡ್ ಟ್ರೇಡ್ ವಿಂಡ್ಸ್, ವಾಣಿಜ್ಯ ಮಾರುತ, ಪ್ರತಿ ವಾಣಿಜ್ಯ ಮಾರುತ ಅಂತ ಕರಿತೀವಿ. ಇದೇ ವಲಯನ 25 to 35ನ ಅಶ್ವ ಅಕ್ಷಾಂಶಗಳು, ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಅಶ್ವ ಅಕ್ಷಾಂಶ ಅಂದು ಯಾವ ಪ್ರದೇಶವನ್ನು ಕರಿತೀವಿ ಅಂದರೆ 25ರಿಂದ 35 ಡಿಗ್ರಿವರೆಗಿನ ಉತ್ತರದ ಭಾಗ, ಅಂದರೆ ಸಮಭಾಜಕ ವೃತ್ತದಿಂದ ಉತ್ತರದ ಭಾಗ, ಸಮಭಾಜಕ ವೃತ್ತದಿಂದ ದಕ್ಷಿಣದ ಭಾಗ, ಎರಡೂ ಕಡೆಯೂ 25ರಿಂದ 35 25ರಿಂದ 35 ಭೂಮಿಯ ಸುತ್ತಲೂ ನಾವು ಆ ಪ್ರದೇಶವನ್ನು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಇದನ್ನು ಎರಡು ಭಾಗ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಕೆ ಎರಡು ಭಾಗ? ಇದೇನು ಸಿಂಪಲ್ ಕಾನ್ಸೆಪ್ಟ್. ನಾರ್ತಲ್ಲೂ ಇದೆ, ಸೌತಲ್ಲೂ ಇದೆ. ಇಲ್ಲೂ 25ರಿಂದ 35, ಇಲ್ಲೂ 25ರಿಂದ 35. ಅದನ್ನೇ ನಾವು ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ಎರಡು ಕಡೆ ಮಾರ್ಕ್ ಮಾಡ್ತೀವಿ. ಇದು ಹೆಸರು ಒಂದು, ಇಲ್ಲಿ ಕಂಡುಬರುತ್ತೆ, ಇಲ್ಲಿ ಕಂಡುಬರುತ್ತೆ. ಇಷ್ಟು ಅರ್ಥ ಮಾಡ್ಕೊಂಡ್ವಿ. ಲೆಟ್ಸ್ ಸಿ, ಇದನ್ನು ನೋಡೋಣ. ಈಗ ಎಲ್ಲಿದೆ ಅದು? ಇಲ್ಲಿ 30 ರೌಂಡ್ ಆಫ್ ನಂಬರ್ನ ಹಾಕಿದ್ದೀವಿ. ಬಟ್ ನಾವಿಷ್ಟೊತ್ತು ಏನು ಮಾಡಿದ್ವಿ? 25ರಿಂದ 35ರವರೆಗೂ ಇದೆ, ನಾರ್ತಲ್ಲಿಂದ ನಾರ್ತ್ವರೆಗೆ. ಇಲ್ಲಿ 25ರಿಂದ 35 ಸೌತಿಂದ ಸೌತ್ವರೆಗೆ ಎರಡು ಕಡೆ ಇರುತ್ತೆ. ಇದು ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪಟ್ಟಿ. ಈ ಆರೋ ಮಾರ್ಕ್ ನಂಬ್ಕೊಂಬೇಡ್ರಿ ನೀವು. ಈ ಆರೋ ಮಾರ್ಕು ಟ್ರೇಡ್ ವಿಂಡ್ ಆರೋ ಮಾರ್ಕ್ ಇದು. ಬಟ್ ಹಿಂಗೆ ಹೋದ ಗಾಳಿ ಹಿಂಗೆ ಡೌನ್ ಆಗೋದ್ರಿಂದ ಇಲ್ಲಿಂದ ಬಂದ ಗಾಳಿ ಇಲ್ಲಿ ಕಡಿಮೆ ಒತ್ತಡ, ಹೆಚ್ಚು ಒತ್ತಡ, ಇಲ್ಲಿ ಹೆಚ್ಚು ಒತ್ತಡ ಕ್ರಿಯೇಟ್ ಮಾಡುತ್ತೆ. ಮತ್ತು ಇಲ್ಲಿ ಕಡಿಮೆ ಒತ್ತಡ ಪಟ್ಟಿದೆ, ಇಲ್ಲಿಂದನೂ ಬರ್ಬೋದು, ಇಲ್ಲಿಂದನೂ ಬರ್ಬೋದು. ಈ ಕಾರಣಕ್ಕೆ ಅದು ಹೆಚ್ಚು ಒತ್ತಡ ಪಟ್ಟಿಯಾಗಿ ಮಾರ್ಪಾಡಾಗತ್ತೆ 25 to 35 ಡಿಗ್ರಿ. ಇದನ್ನು ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪಟ್ಟಿ, ಸಬ್ ಟ್ರೋಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಲೆಟ್ಸಿ, ಈಗ 0 ಮುಗೀತು, 30 ಮುಗೀತು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು 60 ಇರೋದ್ರ ಕಡೆ ಹೋಗೋಣ. ಇಲ್ಲೊಂದು ವಿಶೇಷ ಮಾಹಿತಿ ಇದೆ, ಅಂದರೆ ಅದಕ್ಕೆ ಹೋಗೋ ಮೊದಲು ನೋಡೋಣ. ಅಶ್ವ ಅಕ್ಷಾಂಶಗಳು ಅಂತ ಅಂದರೆ ಏನಕ್ಕಂದ್ರಿ ಸರ್ ಅಂದರೆ ಬುಕ್ಕಲ್ಲಿ ಭಾಳ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದು ಸ್ಪೈನ್ ದೇಶದ ನೌಕಾಯಾನಿಗಳು ನಮ್ಮ ಟರ್ಕಿ ಈ ಕಡೆಯಿಂದ ಎಲ್ಲ, ಅಂದರೆ ನಮ್ಮ ಅರಬ್ ಕಂಟ್ರಿಗಳಿಂದ ಹಡಗಿನಲ್ಲಿ ಹಾರ್ಸ್ಗಳನ್ನು, ಕುದುರೆಗಳನ್ನು ತುಂಬ್ಕೊಂಡು ಹೋಗ್ತಾಯಿದ್ರು. ಕುದುರೆಗಳನ್ನು ತುಂಬ್ಕೊಂಡು ಹೋದಾಗ ಈ ಪ್ರದೇಶಕ್ಕೆ ಹೋದಾಗ ಹೆಚ್ಚು ಒತ್ತಡ ಪ್ರದೇಶ ಆಗ್ತಿತ್ತು, ಶಾಂತ ಪ್ರದೇಶ, ಹೈ ಪ್ರೆಷರ್ ಬೆಲ್ಟ್. ಗಾಳಿಯ ವೇಗ ಕಡಿಮೆ ಆಗ್ತಾಯಿತ್ತು. ಅಲ್ಲೂ ಕೂಡ ಗಾಳಿ ಹುಟ್ಟುತ್ತೆ, ಹುಟ್ಟೋ ಜಾಗದಲ್ಲಿ ಆ ಜಾಗದಲ್ಲಿ ಗಾಳಿ ಇರಲ್ಲ, ಗಾಳಿ ಹುಟ್ಟಿ ಬೇರೆ ಕಡೆಗೆ ಬೀಸುತ್ತೆ. ದಟ್ ಪ್ರದೇಶ ಶಾಂತ ಪ್ರದೇಶ ಆಗಿರೋದು. ಹಾಗಾಗಿ ಸಮುದ್ರದಲ್ಲಿ ತಿಂಗಳುಗಟ್ಟಲೆ ಹಡಗುಗಳು ಮೂವ್ ಆಗ್ತಿರಲಿಲ್ಲ.
ಬಿಕಾಸ್ ಅವಾಗ ಎಂಜಿನ್ ಹಡಗುಗಳಲ್ಲ. ಹೇಳಿದ್ನಲ್ಲ, ಗಾಳಿ ಬೀಸಿದರೆ ಹಿಂಗೆ ಪರದೆ ಕಟ್ಟಿರ್ತಾರೆ. ಓಲ್ಡ್ ಟೈಪ್ ಹಡಗು ನೋಡಿದ್ರೆ ಆ ಪರದೆ ಗಾಳಿ ಹೊಡಿಬೇಕು, ಮುಂದಕ್ಕೆ ಹೋಗಬೇಕು. ಗಾಳಿನೇ ಇಲ್ಲ. ಗಾಳಿ ಇಲ್ಲ ಅಂದರೆ ಹಡಗುಗಳಲ್ಲೇ ನಿಂತ್ಕೊಂಡ್ಬಿಡವು. ಆವಾಗ ಅವ್ರಿಗೆ ಕುಡಿಯೋ ನೀರಿಗೂ ಕಷ್ಟ ಆಗುತ್ತೆ, ನಾವೇ ಸತ್ತೋಗ್ಬಿಡ್ತೀವಿ ಅನ್ನೋ ಟೈಮಲ್ಲಿ. ಹಡಗುಗಳು ಕುದುರೆಗಳಿರೋದ್ರಿಂದ ಭಾರ ಆಗಿದೆಯೇನೋ ಅಂಥೇಳಿ ಕುದುರೆನ ತೆಗೆದು ಸಮುದ್ರಕ್ಕೆ ಬಿಸಾಡೋರು. ಬಿಸಾಡಿದಾಗ ಸ್ವಲ್ಪ ಲೈಟ್ ವೆಯ್ಟ್ ಆಗೋದು. ತಾವು ಹಾಯಿನ ಮಾಡಿಕೊಂಡು, ಹಾಯಿ ದೋಣಿ ಮಾಡಿಕೊಂಡು ಏನೋ ಮಾಡಿಕೊಂಡು ಈ ಕಡೆ ಬದುಕಿ ಬಿಡೋರು. ಅದಕ್ಕೆ ಅಲ್ಲಿ ಕುದುರೆಗಳನ್ನ ಡಂಪ್ ಅವಾಗವಾಗ ರೆಗ್ಯುಲರ್ ಕುದುರೆನ ತೊಗೊಂಬಂದು ಅಲ್ಲಿ ಹಾಕೋಕ್ಕಾಗಿಯೇ ಪ್ರೊಸೆಸ್ ಅಲ್ಲ ಅದು. ಅವಾಗವಾಗ ಲಾಕ್ ಆಗಿಬಿಡ್ತಾರೆ ಅವರು. ಲಾಕ್ ಆದಾಗ ಅವರು ಕುದುರೆನ ತ್ಯಾಗ ಮಾಡಿ ತಾವು ಬದುಕ್ತಾಯಿದ್ರು. ಹಾಗಾಗಿ ದಿಸ್ ಝೋನ್ ಈಸ್ ಕಾಲ್ಡ್ ಹಾರ್ಸ್ ಲ್ಯಾಟಿಟ್ಯೂಡ್. ಅಶ್ವ ಅಕ್ಷಾಂಶ ಅಂತ ಕರಿತೀವಿ. ಹಡಗಿನಲ್ಲಿದ್ದ ಕುದುರೆನ ಸಮುದ್ರಕ್ಕೆ ಹಾಕ್ತಾಯಿದ್ರು ಅನ್ನೋ ಕಾರಣಕ್ಕೆ. ಲೆಟ್ಸ್ ಗೋ. ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, 60 ಡಿಗ್ರಿಯಿಂದ 70 ಡಿಗ್ರಿ. ಚಿತ್ರ ತೋರಿಸ್ಕೊಂಡು ಮತ್ತೆ ವಾಪಸ್ ಬರ್ತೀನಿ. ಚಿತ್ರದಲ್ಲಿ ನೋಡ್ರಿ, 60 ಡಿಗ್ರಿಯಿಂದ 70 ಡಿಗ್ರಿ ರೆಡ್ಡಲ್ಲಿ ಮಾರ್ಕ್ ಮಾಡ್ತೀನಿ. ಲೆಟ್ಸ್ ಸಿ ಇಲ್ಲಿ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. ಇದು ಲೋ ಕಡಿಮೆ ಒತ್ತಡ ಪಟ್ಟಿ ಇರುತ್ತೆ, ಮೇಲ್ಗಡೆ ಕೆಳಗಡೆ. ನಾವೀಗಾಗಲೇ ಸಮಭಾಜಕ ವೃತ್ತದ್ದು ಮಾತಾಡಿದ್ವಿ, 1. 2 ಏನು ಮಾತಾಡಿದ್ವಿ ಈಗಷ್ಟೇ, ಕುದುರೆ ಅಕ್ಷಾಂಶ, ಇದು 2. ಈಗ ಮಾತಾಡ್ತಿರೋದು 3. ದಿಸ್ ಝೋನ್ ಇದು ಸಬ್ ಪೋಲಾರ್ ಉಪಧ್ರುವೀಯ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಏನಕ್ಕೆ ಲೋ ಪ್ರೆಷರ್ ಬೆಲ್ಟ್ ಆಗುತ್ತೆ? ಈ ಪ್ರದೇಶದಲ್ಲೂ ಕೂಡ ಸ್ವಲ್ಪ ಟೆಂಪ್ರೇಚರ್, ಅಂದರೆ ಅಲ್ಲೇನು ಸಬ್ ಪೋಲಾರ್ ಹೋಗ್ತಿದ್ದಂಗೆ ಟೆಂಪ್ರೇಚರ್ ಅಂತ ಅಲ್ಲ, ಮಾರುತಗಳ ಕಾರಣಕ್ಕೆ, ಬೀಸುವ ಮಾರುತಗಳ ಕಾರಣಕ್ಕೆ ಹಿಂಗೆ ಮಾರುತಗಳು ಬಂದು ಹಿಂಗೆ ಎತ್ತಾವೆ ಗಾಳಿನ. ಬಿಸಿ ಗಾಳಿ ತಂದಿರ್ತವೆ, ಬಿಸಿ ಗಾಳಿ ಹಿಂಗೆ ಎತ್ತೋದ್ರಿಂದಾಗಿ ಇಲ್ಲಿ ಹೈ ಪ್ರೆಷರ್ ಬೆಲ್ಟ್ ಇದೆ ಸಬ್ಟ್ರೋಫಿಕಲ್. ಇದು ಹಿಂಗೆ ಹೋಗಿ ಹಿಂಗೆ ತಳ್ತಾ ಇದ್ದಂಗೆ ಅಲ್ಲಿ ಬಿಸಿ ಗಾಳಿ ಹಿಂಗೆ ಮೇಲಕ್ಕೆ ಏರುತ್ತೆ. ಮೇಲಕ್ಕೆ ಏರಿದಾಗ ಅದು ಲೋ ಪ್ರೆಷರ್ ಬೆಲ್ಟಾಗಿ ಕ್ರಿಯೇಟ್ ಆಗುತ್ತೆ. ಇದು ಲೋ ಪ್ರೆಷರ್ ಬೆಲ್ಟಾಗಿ ಕ್ರಿಯೇಟ್ ಆಗುತ್ತೆ. ಇದು ಕಡಿಮೆ ಒತ್ತಡ ಪಟ್ಟಿ, ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. 60ರಿಂದ 70 ಡಿಗ್ರಿವರೆಗೂ ಇರುತ್ತೆ. ಸಿಂಪಲ್. ಭೂಮಿಯ ದೈನಂದಿನ ಚಲನೆ ಪರಿಣಾಮ ಮತ್ತು ಗಾಳಿಯ ಕಾರಣಕ್ಕೆ, ಗಾಳಿ ಹೇಳಿದ್ನಲ್ಲ ಬಿಸಿ ಗಾಳಿ ತೆಗೆದುಕೊಂಡು ಹೋಗುತ್ತೆ. ದಟ್ ರೀಸನ್ ಆ ಪ್ರದೇಶವು ಏನಾಗುತ್ತೆ, ಸಮಭಾಜಕ ವೃತ್ತದ ಕಡೆ ಗಾಳಿ ಬೀಸೋ ಕಾರಣಕ್ಕೆ ಅದು ಲೋ ಪ್ರೆಷರ್ ಬೆಲ್ಟಾಗಿ ಕಾಣುತ್ತೆ. ಚಳಿಗಾಲದಲ್ಲಿ ಇಲ್ಲಿ ಬಿರುಗಾಳಿಗಳೇ ಬಂದುಬಿಡ್ತವೆ. ಅಂದರೆ ವಿಂಟರ್ ಸೀಸನಲ್ಲಿ ದೊಡ್ಡ ದೊಡ್ಡ ಬಿರುಗಾಳಿಗಳು, ಟಾರ್ನೆಡೋ ಟೈಪಲ್ಲಿ ಗಾಳಿಗಳು ಬೀಸ್ಕೊಂಬರುತ್ತೆ. ಇದು ಮತ್ತು ಎರಡು ಭಾಗ ಅಂದರೆ ಅಷ್ಟೇ, ಉತ್ತರದಲ್ಲಿ ಒಂದಿದೆ, ದಕ್ಷಿಣದಲ್ಲಿ ಒಂದಿದೆ ಅಂತ. 60 ಡಿಗ್ರಿಯಿಂದ 70 ಡಿಗ್ರಿ ಇಲ್ಲಿ ದಿಸ್ ಪಾರ್ಟ್, 60 ಡಿಗ್ರಿಯಿಂದ 70 ಡಿಗ್ರಿ ಹಿಂಗೊಂದು ರೌಂಡ್ ಬರುತ್ತೆ. ಸೇಮ್ 60ರಿಂದ 70 ಡಿಗ್ರಿ ಇಲ್ಲೊಂದು ಬರುತ್ತೆ, 2 ಕಡೆ ಇರುತ್ತೆ ಅಂತ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಓಕೆ, ಇಷ್ಟೇ ಸಿಂಪಲ್, ಇದನ್ನೇನು ಹೆಚ್ಚು ಮಾತಾಡೋದೇನಿಲ್ಲ. ಆ್ಯಂಡ್ ಲಾಸ್ಟ್ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ಧ್ರುವ ಅಂದರೆ ಐಸ್. ಈ ಭೂಮಿಯ ಮೇಲ್ಭಾಗದಲ್ಲೂ ಕೆಳಭಾಗದಲ್ಲೂ 2 ಕಡೆ ಐಸ್ ಇರುತ್ತೆ. ಐಸ್ ಅಂದರೆ ನಮಗೆ ಕೋಲ್ಡ್ ಅಂದರೆ ಹೆವಿ ಒತ್ತಡ, ಹೆಚ್ಚು ಒತ್ತಡ ಬರಲೇಬೇಕಲ್ಲ. ಇಲ್ಲಿ ಹೆಚ್ಚು ಒತ್ತಡ ಪಟ್ಟಿ ಬರುತ್ತೆ. ಹೆಚ್ಚು ಕಡಿಮೆ 80ರಿಂದ 90 ಡಿಗ್ರಿ ಅಕ್ಷಾಂಶದಲ್ಲಿ ಕಂಡು ಬರುತ್ತೆ. 80 to 90ಯಲ್ಲಿ ನಾವು ಹೆಚ್ಚು ಒತ್ತಡ ಪಟ್ಟಿಯನ್ನು ನೋಡ್ತೀವಿ 2 ಕಡೆ, ನಾರ್ತ್ ಪೋಲ್ ಸೌತ್ ಪೋಲಲ್ಲಿ. ಓಕೆ, ಇಲ್ಲಿ ತಂಪಾದ ಗಾಳಿ ಕಾರಣಕ್ಕೆ ಮತ್ತು ಹೆಚ್ಚಿನ ಸಾಂದ್ರತೆಯಿಂದ ಈ ವಲಯ ಸೃಷ್ಟಿಯಾಗತ್ತೆ. ಇದು ಕೂಡ 2 ಇದೆ ಅಂತ ಹೇಳ್ತೀವಿ. ಉತ್ತರದ ಕಡೆ ಒಂದಿದೆ, ದಕ್ಷಿಣದ ಕಡೆ ಒಂದಿದೆ. ಅಂದರೆ ಭೂಮಿ ಚಿತ್ರ ಬಿಡಿಸ್ಕೊಂಡ್ರೆ ಇಲ್ಲಿಗೂ ಒಂದಿದೆ, ಇಲ್ಲಿಗೂ ಒಂದಿದೆ ಅಂತ. ಇದು ಸದರ್ನ್, ಇದು ನಾರ್ದರ್ನ್, ಅಷ್ಟೇ, ಇನ್ನೇನಿಲ್ಲ. ಇದು ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ಲೆಟ್ಸ್ ಕನ್ಕ್ಲೂಡ್. ಈಗ ಎಲ್ಲದನ್ನೂ ಕನ್ಕ್ಲೂಡ್ ಮಾಡೋಣ ಈ ಚಿತ್ರದೊಂದಿಗೆ. ವೆರಿ ಫಸ್ಟ್ 1, 0 to 5. ಓಕೆ, 0ದಿಂದ 5ರವರೆಗೆ ನಾರ್ತ್, 5ರವರೆಗೆ ಸೌತ್. 2 ಕಡೆಗೆ ಸಮಭಾಜಕ ವೃತ್ತ ಪ್ರದೇಶದ ಕಡಿಮೆ ಒತ್ತಡ ಪಟ್ಟಿ ನೋಡಿದ್ವಿ, 5 ಡಿಗ್ರಿ ಸೌತ್ವರೆಗೂ. ನೆಕ್ಸ್ಟ್ ಇಲ್ಲಿ ಬಂದಾಗ 25ರಿಂದ 35, ಸೆಂಟರ್ ನಂಬರ್ ಹಾಕಿದ್ದಾರೆ ಅಷ್ಟೇ ಇಲ್ಲಿ. 25ರಿಂದ 35, 25 to 35. ಇದು SS ಸೌತ್, ಇದು NN ನಾರ್ತ್. 25 ನಾರ್ತಿಂದ 35 ನಾರ್ತ್ವರೆಗೆ. ಸಬ್ಟ್ರೋಫಿಕಲ್ ಉಷ್ಣಾಂಶ ವಲಯದ ಇದು ಹೈ ಪ್ರೆಷರ್ ಬೆಲ್ಟ್, ಇದು ಹೈ ಪ್ರೆಷರ್ ಬೆಲ್ಟ್. ಓಕೆ, ನೆಕ್ಸ್ಟ್ 60 ಡಿಗ್ರಿಯಿಂದ 65 ಡಿಗ್ರಿ, 60 to 65. ಆ್ಯಂಡ್ ಇಲ್ಲೂ 60 to 65 ಏನಾಗಿತ್ತು, ಹೈ ಪ್ರೆಷರ್ ಬೆಲ್ಟ್, ಹೆಚ್ಚು ಒತ್ತಡ ಪಟ್ಟಿ, ಲೋ ಪ್ರೆಷರ್ ಬೆಲ್ಟ್. ಇದು ಲೋ ಪ್ರೆಷರ್ ಬೆಲ್ಟ್, ಮೇಲ್ಗಡೆನೂ ಲೋ ಪ್ರೆಷರ್ ಬೆಲ್ಟ್ ಕ್ರಿಯೇಟ್ ಆಗಿತ್ತು.
ಫಸ್ಟ್ ಮಧ್ಯದ್ದು ಲೋ, ಆಮೇಲಿಂದ ಎರಡು ಕಡೆದು ಹೈ ಹೈ, ಆಮೇಲಿಂದ ಎರಡು ಕಡೆದು ಲೋ ಲೋ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಪೋಲಾರ್ ಪೋಲಾರ್, 80ರಿಂದ 90, 80ರಿಂದ 90 ಎರಡು ಕಡೆನೂ ನಾವು ಧ್ರುವೀಯ ಹೆಚ್ಚು ಒತ್ತಡ ಪಟ್ಟಿ ನೋಡ್ತೀವಿ. ಓಕೆ ಸ್ನೇಹಿತರೆ, ಇಷ್ಟು ತಿಳ್ಕೊಂಡ ನಂತರ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಟ್ ಈಸ್ ಒತ್ತಡ ಪಟ್ಟಿಗಳ ಸ್ಥಳಾಂತರ ಅಂತ ಕರಿತೀವಿ. ಒತ್ತಡ ಪಟ್ಟಿ ಇಷ್ಟು ಕಲ್ತ್ಕೊಂಡ್ರೆ ಸಾಕದು ಬೇಸಿಕಲಿ. ಬಟ್ ನಿಮ್ಗೆ ಯಾರಾದರೂ ರೀಸನಿಂಗ್ ಆಗಿ KPSC ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಾ, UPSC ಎಕ್ಸಾಮೇ ಬರೆಯೋಕ್ಕೆ ಹೋದ್ರಿ ಅಂತ ಇಟ್ಕೊಳ್ರಿ. ಆವಾಗ ನೀವೇ ಒಂದು ಕಡೆ ಸ್ಟೋರಿ ಹೇಳಿರ್ತೀರ, ಭೂಮಿಯಲ್ಲಿ ಸೂರ್ಯನು ಇಲ್ಲಿ ಒಂದೇ ಕಡೆ ಬಿಸಿಲು ಬೀಳಲ್ಲ, ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೂ ಹೋಗುತ್ತೆ. ಅಂದರೆ ಭೂಮಿ ಹಿಂಗೆ ತಿರುಗೋ ಕಾರಣಕ್ಕೆ ಹಂಗಾಗತ್ತೆ ವಿದ್ಯಮಾನ, ಹಿಂಗೆ ತಿರುಗ್ತಾ ಇರುತ್ತೆ ಸೂರ್ಯನ. ಸ್ವಲ್ಪ ದಿನ ಸೂರ್ಯ ದಕ್ಷಿಣಕ್ಕೂ ಸ್ವಲ್ಪ ದಿನ ಸೂರ್ಯ ಉತ್ತರಕ್ಕೂ, ಇಷ್ಟು ಮೂಮೆಂಟ್ ಚೇಂಜ್ ಆಗತ್ತೆ. ದಿಸ್ ಇಸ್ ಸೆಂಟರ್ ಅಂತ ಅಂದ್ಕೊಂಡ್ರೆ ಇದರಿಂದ ಕೆಳಗೂ ಸೂರ್ಯನ ಚಲನೆ, ಮೇಲೆ ಸೂರ್ಯನ ಚಲನೆ ಆಗತ್ತೆ. ಅಂದರೆ ಅದೇ ಪೂರ್ವದಲ್ಲೇ ಹಿಂಗೆ ಹೋಗ್ತಾ 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 ಮೇಲಕ್ಕೆ ಹೋದಂಗೆ ಹಿಂಗೆ ಬರ್ತಾ 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 ಕೆಳಕ್ಕೆ ಬಂದಂಗೆ ಆಗುತ್ತೆ ಅಂತ ಹೇಳಿದ್ವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಜೂನ್ 21ಕ್ಕೂ, ಮಕರ ಸಂಕ್ರಾಂತಿ ವೃತ್ತದಲ್ಲಿ ಡಿಸೆಂಬರ್ 22ಕ್ಕೂ ಇರುತ್ತೆ ಅಂತ. ಮತ್ತು ಅಷ್ಟೆಲ್ಲ ಹೇಳಿದ ಮೇಲೆ ನೀವು ಇಲ್ಲಿ ಕರೆಕ್ಟಾಗಿ ಕಾನ್ಸ್ಟೆಂಟ್ ಇಲ್ಲಿ ಡೋಲ್ಡ್ರಮ್ಸ್ ಇಲ್ಲೇ ಇರುತ್ತೆ ಅಂತ ಹೇಳಿದ್ರಲ್ಲ, ತಪ್ಪಲ್ವಾ? ತಪ್ಪೆ. ಬಟ್ ಅಷ್ಟೆಲ್ಲ ಹೇಳೋಕ್ಕೆ ಹೋದರೆ ಏನೂ ಅರ್ಥ ಆಗದೆ ಬಿಟ್ಟೋಗ್ಬಿಡ್ತೀರಾ. ದಟ್ ರೀಸನ್ ಈಗ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಇಲ್ಲಿ ಆ್ಯಡ್ ಮಾಡ್ತೀವಿ. ಸೂರ್ಯ ಹಿಂಗೆ ಮೇಲಕ್ಕೆ ಬರ್ತಾ 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 ಬಂದ ಅಂದರೆ ಡೋಲ್ಡ್ರಮ್ಸ್ ಕೂಡ 23 ಡಿಗ್ರಿವರೆಗೂ ಶಿಫ್ಟ್ ಆಗತ್ತೆ. ಸೂರ್ಯ ಹಿಂಗೆ ಇಳಿತಾ 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 ಹೋದ ಅಂದರೆ ಡೋಲ್ಡ್ರಮ್ಸ್ ಕೂಡ ಕೆಳಗೆ ಶಿಫ್ಟ್ ಆಗತ್ತೆ. ಹಿಂಗೆ ಕೆಳಗೆ ಬಂದಾಗ ಡೋಲ್ಡ್ರಮ್ಸ್ ಕೆಳಗೆ ಬಂತು, ಹಿಂಗೆ ಮೇಲಕ್ಕೆ ಹೋದರೆ ಡೋಲ್ಡ್ರಮ್ಸ್ ಮೇಲಕ್ಕೆ ಹೋಯಿತು. ಈಗ ಭಾರತದಲ್ಲೂ ಕೂಡ ಬೇಸಿಗೆಯಲ್ಲಿ ಪರಿಸರಣ ಮಳೆ ಬರುತ್ತೆ ಅಂದರೆ ಸೂರ್ಯ ನೇರವಾಗಿ ಭಾರತದ ನಮ್ಮ ಕರ್ನಾಟಕದ ಮೇಲೆ ಇರ್ತಾನೆ ಅವಾಗ. ದಟ್ ರೀಸನ್ ನಮಗೆ ಡೋಲ್ಡ್ರಮ್ಸ್ ಬಂತು ಅಂತ ಅರ್ಥ. ಡೋಲ್ಡ್ರಮ್ಸ್ ಅನ್ನೋದು 0 to 5 ಇರುತ್ತೆ ಅಂತ ಅಲ್ಲ, ಅದು ಇನ್ಡೆಪ್ತ್ ಕಾನ್ಸೆಪ್ಟ್ ಹೋದಾಗ ಸೂರ್ಯನ ಚಲನೆ ನಾರ್ದರ್ನ್ ಮೂಮೆಂಟ್ ಇದ್ದಾಗ ಅದು ನಾರ್ತ್ ಕಡೆಗೆ ಬರುತ್ತೆ, ಸದರ್ನ್ ಮೂಮೆಂಟ್ ಇದ್ದಾಗ ಸೌತ್ ಕಡೆ ಹೋಗುತ್ತೆ. ಇದನ್ನೇ ಶಿಫ್ಟಿಂಗ್ ಆಫ್ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಇದು ಭೂಮಿಯ ವಾರ್ಷಿಕ ಚಲನೆಯ ಕಾರಣಕ್ಕಾಗಂಥದ್ದು. ಲೆಟ್ಸಿ ಇಲ್ಲಿ ನೋಡ್ಬೋದು, ನಾವು ಇಷ್ಟೊತ್ತೇನು ಹೇಳಿದ್ವಿ, ಪ್ರೆಷರ್ ಬೆಲ್ಟ್ ಎಲ್ಲಿದೆ ಅಂತ ಅಂದರೆ 0 to 5 ಮಧ್ಯ ಚಿತ್ರ ಎಲ್ಲ ಇದು. ಆದರೆ ಜೂನ್ 21ರ ವೇಳೆಗೆ ನೋಡ್ರಿ ಇದಕ್ಕಿಂತಲೂ ಮೇಲಕ್ಕೆ ಹೋಗಿದೆ. ಡಿಸೆಂಬರ್ 22ಕ್ಕೆ ಇದಕ್ಕಿಂತಲೂ ಕೆಳಗೋಗಿದೆ. ಅಂದರೆ ಪ್ರೆಷರ್ ಬೆಲ್ಟ್ಗಳು ಲಿಟ್ಲ್ ಬಿಟ್ ಅಪ್ವರ್ಡ್ ಲಿಟ್ಲ್ ಬಿಟ್ ಲೋವರ್ಡ್ ಹೋಗುತ್ತವೆ. ಈಗ 80ರಿಂದ 90 ಡಿಗ್ರಿ ಅನ್ನಲ್ಲ, ಅದು 85ರಿಂದ 90ಕ್ಕೆ ಮೇಲಕ್ಕೆ ಶಿಫ್ಟ್ ಆಗ್ಬೋದು, ಕೆಳಕ್ಕೂ ಬರ್ಬೋದು. ಇಲ್ಲಿ ನೋಡ್ರಿ ಇಲ್ಲೂ ಕಾಣ್ತಾ ಇದೆ. ಇದೊಂದೇ ಆಗಲ್ಲ, ಬರೀ ನಾಟ್ ಓನ್ಲಿ ಡೋಲ್ಡ್ರಮ್ಸು, ಹಾರ್ಸ್ ಲ್ಯಾಟಿಟ್ಯೂಡ್ ಕೂಡ ಇಲ್ಲಿ ನೋಡ್ರಿ ಈ ಗೆರೆ ಎಳೆದಾಗ ಇಲ್ಲಿಗೆ ಬಂತು. ಇದು ಸ್ವಲ್ಪ ಮೇಲಿದೆ, ಇದೊಂದು ಮೀಡಿಯನ್ ಲೈನ್ ಆದರೆ ಇದು ನೋಡ್ರಿ ಸ್ವಲ್ಪ ಮೇಲಿದೆ, ಇದು ಇನ್ನೂ ಮೇಲ್ ಬಂತು. ಉತ್ತರ ಧ್ರುವದ ಪಟ್ಟಿ ಕೂಡ ಅಷ್ಟೇ, ಇನ್ನೂ ಸ್ವಲ್ಪ ಮೇಲೋಯ್ತು, ಇನ್ನೂ ಸ್ವಲ್ಪ ಕೆಳಗೆ ಬಂತು. ಅಂದರೆ ಸೂರ್ಯನ ಸದರ್ನ್ ಮೂಮೆಂಟ್ ಇದ್ದಾಗ ಡಿಸೆಂಬರ್ 22ರ ಟೈಮ್ನಲ್ಲಿ 22 ಡಿಸೆಂಬರ್, ಇದು ಡಿಸೆಂಬರ್ 22 ಚಾರ್ಟ್, ಇದು ಸ್ವಲ್ಪ ಕೆಳಗೆ ಬರುತ್ತೆ ಪಟ್ಟಿಗಳು. ಆ್ಯಂಡ್ ಜೂನ್ 21 ಟೈಮಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಅದು ಒಂದೇ ದಿನಕ್ಕಲ್ಲ, ಅದು ನಿಮಗೆ ಫಸ್ಟ್ ಅಕ್ಷಾಂಶ ಪಾಠ ಮಾಡ್ಬೇಕಾದ್ರೆ ಹೇಳಿದ್ವಿ, ಸೂರ್ಯನ ಚಲನೆ ಉತ್ತರಕ್ಕೂ ದಕ್ಷಿಣಕ್ಕೂ ಆಗುತ್ತೆ. ನಿಮ್ಮ ಮನೆಯ ವಿಂಡೋದಲ್ಲಿ ಸೂರ್ಯನ ಬೆಳಕು ಬರೋ ಒಂದು ಪಾಯಿಂಟ್ ನೋಡ್ಕೊಳ್ರಿ, ನಾಳೆ ಎಕ್ಸಾಕ್ಟ್ ಅಲ್ಲಿ ಬರಲ್ಲ, ಸ್ವಲ್ಪ ಚೇಂಜ್, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ. ಪೂರ್ವದಲ್ಲೇ ಸೂರ್ಯ ಹುಟ್ಟುವ ಜಾಗ ಲಿಟ್ಲ್ ಬಿಟ್ ನಾರ್ತ್ ಕಡೆಗೆ, ಲಿಟ್ಲ್ ಬಿಟ್ ಸೌತ್ ಕಡೆಗೆ ಆಗತ್ತೆ. ಈಗ ಜನವರಿ ಸೌತ್ ಕಡೆಗಿದೆ, ಅದು ಹಿಂಗೆ ಮೇಲಕ್ಕೆ ಬಂದು ಮಿಡ್ ಕಡೆ ಬಂತು ಅಂದರೆ ಒಂದು ಆವ್ರೇಜ್ ಟೆಂಪ್ರೇಚರ್, ಅದು ದಾಟ್ಕೊಂಡು ನಮ್ಮ ಕಡೆನೇ ಬಂದುಬಿಡುತ್ತೆ ನಾರ್ತ್ ಕಡೆಗೆ, ಆವಾಗ ಬೇಸಿಗೆ ಕಾಲ ಬರುತ್ತೆ. ಹೀಗೆ ಸೂರ್ಯನ ಚಲನೆಯು ಸ್ವಲ್ಪ ಅದೇ ಪೂರ್ವದಲ್ಲೇ ದಕ್ಷಿಣಕ್ಕೂ ಉತ್ತರಕ್ಕೂ ಆಗ್ತಾ ಇರುತ್ತೆ. ಅದನ್ನೇ ನಾವು ಸಂಕ್ರಾಂತಿಗಳು, ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಎಲ್ಲ ಮಾಡ್ತೀವಿ. ಅದೇ ಕಾರಣಕ್ಕೆ ಬೆಲ್ಟ್ಗಳು ಕೂಡ ಸ್ವಲ್ಪ ಶಿಫ್ಟ್ ಆಗ್ತವೆ. ಇಷ್ಟು ಸಾಕು. ಇನ್ನೂ ಹೆಚ್ಚು ಸ್ಟಡಿ ಮಾಡೋಕ್ಕೆ ಹೋದರೆ ನಾವು ಜಾಗ್ರಫಿ ಪ್ರೊಫೆಸರ್ ಆಗಿಬಿಡ್ತೀವಿ. ದಟ್ಸ್ ನಾಟ್ ರಿಕ್ವೈರ್ಡ್. ಇದು ಮತ್ತೇನು ಎಲ್ಲಿಂದನೂ ತಂದು ಹೇಳ್ತಿರೋ ಮ್ಯಾಟ್ರ್ ಅಲ್ಲ, ಫಸ್ಟ್ ಪಿ ಯು ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂಥ ವಿಚಾರ ಇದು, ಶಿಫ್ಟಿಂಗ್ ಆಫ್ ಪ್ರೆಷರ್ ಬೆಲ್ಟ್ ಅಂತ. ಅದೇ ವಿಚಾರನೇ ಹೇಳೋಣ. ಎಲ್ಲ ಕಾಲದಲ್ಲೂ ಅಕ್ಷಾಂಶಗಳ ಮೇಲೆ ಸ್ಥಿರವಾಗಿ ಉಳಿಯುವುದಿಲ್ಲ, ಶಿಫ್ಟ್ ಆಗ್ತಾ ಇರತ್ತೆ. ಲಂಬ ಕಿರಣಗಳು ಮೇಲಕ್ಕೆ ಹೋದಂತೆ ಉತ್ತರಕ್ಕೂ, ಕೆಳಕ್ಕೆ ಹೋದಂತೆ ದಕ್ಷಿಣಕ್ಕೂ ಹೋಗ್ತಾ ಇರತ್ತೆ. ಓಕೆ, ಮಾರ್ಚ್ 21ಕ್ಕೆ ಮಾತ್ರ ಎಕ್ಸಾಕ್ಟಾಗಿ ಸೆಂಟ್ರಲ್ ಇರೋದು, ಸೆಪ್ಟೆಂಬರ್ 23ಕ್ಕೆ ಎಕ್ಸಾಕ್ಟ್ ಸೆಂಟ್ರ್ ಇರುತ್ತೆ. ಜೂನ್ ತಿಂಗಳಲ್ಲಿ ಮೇಲಕ್ಕೂ, ಡಿಸೆಂಬರಲ್ಲಿ ಕೆಳಕ್ಕೂ ಹೋಗುತ್ತೆ. ಇದು ಇಷ್ಟೇ ವಿಚಾರ. ಇದು ಬೇಸಿಕ್ ಅಕ್ಷಾಂಶ ಕ್ಲಾಸನ್ನು
ಕೇಳಿಕೊಂಡು ಇಲ್ಲಿಗೆ ಬಂದರೆ ಈ ಒತ್ತಡ ಪಟ್ಟಿ ಸ್ಥಳಾಂತರ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೂರ್ಯನ ಚಲನೆಯು ನಾರ್ತ್ ಸೈಡ್ ಸೌತ್ ಸೈಡ್ ಆಗುತ್ತೆ ಅನ್ನೋ ವಿಷಯ ಗೊತ್ತಿದ್ದರೆ ಮುಗೀತು. ಲೆಟ್ಸ್ ಸಿ, ಒತ್ತಡ ಪಟ್ಟಿ ಸ್ಥಳಾಂತರ 8ನೇ ಕ್ಲಾಸ್ ಬುಕ್ಕಲ್ಲೂ ಕೂಡ ಇದೆ, 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲೂ ಕೂಡ ಇದೆ. ಇದು ಸೆಂಟರ್ ಪಾಯಿಂಟ್ ಅಂದ್ಕೊಂಡ್ರೆ ಸೆಂಟರ್ ಪಾಯಿಂಟ್ಗಿಂತ ದಕ್ಷಿಣಕ್ಕೂ ರೆಡ್ಡಲ್ಲಿ ನೋಡ್ರಿ ಸ್ವಲ್ಪ ಕೆಳಗೆ ಬಂತು, ಉತ್ತರಕ್ಕೂ ಇದು ಯಾವುದು 0 ಡಿಗ್ರಿದು ಡೋಲ್ಡ್ರಮ್ಸ್ ಕತೆ. ಇದು ಹಾರ್ಸ್ ಲ್ಯಾಟಿಟ್ಯೂಡ್ ಇಲ್ಲಿ ಬರುತ್ತೆ ನೋಡ್ರಿ, ಅದು ಕೂಡ ಮೇಲಕ್ಕೆ ಕೆಳಕ್ಕೆ ಆಗ್ತಾಯಿದೆ. ಹೀಗೆ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಚಿತ್ರದಲ್ಲಿ ನಿಮಗೆ ವಾಣಿಜ್ಯ ಮಾರುತಗಳು ಅಂತೆಲ್ಲ ಕಾಣಿಸ್ತಾ ಇದೆ. ಆ ಮಾರುತಗಳ ರಿಲೇಟೆಡ್ ಆಗಿ ನಾವು ಇನ್ನೊಮ್ಮೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಫೈನಲ್ ಥಾಟ್ ಅಂತ ಅಂದರೆ ಐಸೋಬಾರ್ಸ್, ಇವೆಲ್ಲ ನಮ್ಮ ಟೀಚರ್ಸ್ ಎಕ್ಸಾಮಲ್ಲೆಲ್ಲ ಇಂಥವೇ. ಐಸೋಬಾರ್ಸ್ ಏನು? ಅದು ಸಮಾನ ವಾಯುಭಾರವನ್ನು ಸೂಚಿಸುವ ರೇಖೆಗಳು, ಅಂದರೆ ಪ್ರೆಷರ್, ಸಮಾನ ಪ್ರೆಷರ್ ಬೆಲ್ಟ್ಗಳು. ಇಲ್ಲಿ ನೋಡ್ಬೋದು ಡಾರ್ಕ್ ಬ್ಲೂ ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಓಕೆ, ನಾನು ಅದನ್ನು ಎಲ್ಲೋ ಜೊತೆಗೆ ರೌಂಡ್ ಅಪ್ ಮಾಡ್ತೀನಿ. ಲುಕ್ ಹಿಯರ್, ಇದು ದಿಸ್ ಪಾಯಿಂಟ್, ಈ ಎಲ್ಲೋ ಜೊತೆ ಮಾರ್ಕ್ ಮಾಡ್ತೀನಲ್ಲ, ಈ ಪಾಯಿಂಟ್, ಈ ಪಾಯಿಂಟ್, ಈ ಪಾಯಿಂಟ್, ಈ ಪಾಯಿಂಟ್, ಇವೆಲ್ಲ ಒಂದೇ ಥರದ ಪ್ರೆಷರ್ ಇದೆ ಅಂತ. ಇನ್ನು ಉಳುಕಿದ್ದು ಸ್ವಲ್ಪ ಲೈಟ್ ಬ್ಲೂ, ಇದಿಷ್ಟು ಒಂದು ಥರ ಇದೆ. ಇನ್ನೂ ಲೈಟ್ ಸ್ಕೈ ಬ್ಲೂ ಟೈಪಲ್ಲಿದೆ, ಇದು ಒಂದು ಥರ ಇರುತ್ತೆ. ಅದನ್ನು ಇಲ್ಲಿ ತೋರಿಸ್ತಾರೆ ನೋಡ್ರಿ, ದಿಸ್ ಟೈಪಲ್ಲಿ ತೋರಿಸ್ತಾರೆ. ಈ ಥರ ಬೇರೆ ಬೇರೆ ಸ್ಥಳಗಳು ಒಂದೇ ಥರ ಪ್ರೆಷರ್, ಅಂದರೆ ಭಾರತದ ಒಂದು ಭಾಗದ ಅಮೇರಿಕದ ಒಂದು ಭಾಗ ಸಮಾನ ಪ್ರೆಷರ್ ಇದ್ದರೆ ಅದೆರಡನ್ನೂ ಮ್ಯಾಪಲ್ಲಿ ಒಂದೇ ಕಲರಲ್ಲಿ ತೋರಿಸ್ತಾರೆ. ದಿಸ್ ಈಸ್ ಕಾಲ್ಡ್ ಐಸೋಬಾರ್ಸ್. ಐಸೋ ಅನ್ನೋ ಪದ ಸಮ ಅಂತ, ಎಲ್ಲಾದರೂ ಆಗಲಿ ಸೈನ್ಸಲ್ಲಾಗಲಿ ಇನ್ನೊಂದು ಕಡೆ ಐಸೋ. ಮುಂದಿರೋ ಪದನ ಯೋಚನೆ ಮಾಡಿರಿ, ಬಾರ್ಸ್. ಬಾರ್ಸ್ ಮೀನ್ಸ್ ಬ್ಯಾರೋಮೀಟರ್. ಬ್ಯಾರೋಮೀಟರ್ ಸೂಚ್ಯಂಕ ಆಧರಿಸಿ ಮಾರ್ಕ್ ಮಾಡೋದೇ ಐಸೋಬಾರ್ಸ್. ಐಸೋಥರ್ಮ್ಸ್, ಥರ್ಮ್ ಅಂದರೆ ಥರ್ಮಾಮೀಟರ್, ಉಷ್ಣತೆ. ಐಸೋ ಸಮಾನ ಉಷ್ಣತೆ ಮಾರ್ಕ್ ಮಾಡೋದೇ ಐಸೋಥರ್ಮ್ಸ್. ಈ ಥರದಲ್ಲಿ ನಾವು ಡಿವೈಡ್ ಮಾಡಿಕೊಂಡು ಬೇರೆ ವಿಚಾರಗಳನ್ನು ಕಲಿಬೋದು. ಲೆಟ್ಸಿ, ಇವತ್ತಿನ ಸೆಷನಲ್ಲಿ ಹವಾಮಾನ ಘಟಕಾಂಶ ಒತ್ತಡದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಫಿಸಿಕ್ಸಲ್ಲಿ ನೀವು ಒತ್ತಡ ಚೆನ್ನಾಗಿ ಕಲ್ತಿದ್ರೆ ಈ ಕ್ಲಾಸ್ ಈಸಿಯಾಗಿ ಅರ್ಥ ಆಗುತ್ತೆ. ಅಲ್ಲಿ ನೀವು ಒತ್ತಡ ಕಲ್ತಿಲ್ಲ ಅಂದರೆ ಇಲ್ಲೊಂದು ಸ್ವಲ್ಪ ರಿಪೀಟ್ 2ನೇ ಸರಿ ನೋಡಿಕೊಂಡು ಅಥವಾ PPT ನೋಡ್ಕೊಂಡು ಮತ್ತೊಂದು ಸರಿ ವಾಪಸ್ ಬಂದು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಬೇಕಿದ್ದಕ್ಕೆ.